ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ನಮ್ಮ ಪತ್ರಿಜೆ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಈ ಕ್ಲಾಸ್ ನಾನು ಸ್ಟಾರ್ಟ್ ಮಾಡೋಣ. ಹಾಗೆ ರಂಗ ಸರ್ಗೂ ಒಂದು ಕೃತಜ್ಞತೆ ಮೂಲಕ ನಾವು ಈ ಕ್ಲಾಸ್ ನ ಪ್ರಾರಂಭ ಮಾಡೋಣ. ನಮ್ಗೆಲ್ರಿಗೂ ಗೊತ್ತು ಯೂನಿವರ್ಸ್ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯೂನಿವರ್ಸ್ ಅಂದ್ರೇನೆ ನಾವಂದ್ರೆ ಯೂನಿವರ್ಸ್ ಅಂತ ಯಾವತ್ತು ನಮ್ ತಲೆನಲ್ಲಿ ಇಟ್ಕೊಳ್ಳೋಣ. ಅಲ್ಲಿಂದ ಶುರು ಮಾಡೋಣ ನಮ್ ಕ್ಲಾಸ್ ನ. ಇವತ್ತು ಸುಪ್ತ ಮನಸ್ಸು. ಈ ಒಂದು ಸುಪ್ತ ಮನಸ್ಸು ಅಂದ್ರೆ ಏನು, ಹೇಗೆ ಇದನ್ನ ನಾವು ಕಂಡುಕೊಳ್ಬೇಕು, ಇದರಿಂದ ಏನೇನಾಗತ್ತೆ, ಯಾವ ರೀತಿ ಕೆಲಸ ಆಗತ್ತೆ, ನಮ್ ಸುಪ್ತ ಮನಸ್ಸು ಅಂದ್ರೆ ಏನು ಅನ್ನೋದೇ ಕೆಲವೊಂದು ಗೊತ್ತಿರಲ್ಲ. ಎಷ್ಟೊಂದ್ ಜನರಿಗೆ ಗೊತ್ತಿದೆ, ಎಷ್ಟೊಂದ್ ಜನರಿಗೆ ಗೊತ್ತಿಲ್ಲ, ಇಲ್ಲ ಸ್ವಲ್ಪ 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 ಗೊತ್ತಿದೆ. ಓಕೆ, ಈಗ ಸಹಜವಾಗಿ ಏನು ಅಂತಂದ್ರೆ ಸುಪ್ತ ಮನಸ್ಸು ಒಂಥರ ನಿಧಾನಗತಿಯಲ್ಲಿ ಇರುವಂತದ್ದು. ಇದು ನಿಧಾನಗತಿಯಲ್ಲಿ ಇರೋದು. ಮತ್ತೆ ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡುತ್ತೆ. ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡುತ್ತೆ. ಬಟ್ ಹೇಳುವಾಗ ಹೇಗಿರತ್ತೆ ಅಂತಂದ್ರೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ಆ ಹೆಚ್ಚು ಕಡಿಮೆನೇ ನಮಗ್ ರಿಸಲ್ಟ್ ಕೊಡತ್ತೆ. ನೀಟಾಗಿ ನೆಗೆಟಿವ್ ಹಾಕಿದ್ರೆ ನೀಟಾಗಿ ನೆಗೆಟಿವೇ ಕೊಡತ್ತೆ. ಅದೇ ರೀತಿಯಾಗಿ ನಾವು ಪಾಸಿಟಿವ್ ಏನಾದ್ರು ಹಾಕಿದ್ರೆ ಅದನ್ನೇ ಕೊಡತ್ತೆ. ಇದು ಹೇಗೆ ಅಂತಂದ್ರೆ, ನೀನೇನ್ ಕೊಡ್ತೀಯ, ನೀನೇನ್ ಹೇಳ್ತೀಯ ಅದನ್ನೇ ನಾನ್ ಮಾಡ್ತೀನಿ ಅಂತ ಯಾವಾಗ್ಲೂ ರೆಡಿ ಆಗಿರತ್ತೆ. ಇದು ಸುಪ್ತ ಮನಸ್ಸಿನ ಕೆಲಸ. ಅದಕ್ಕೇನು ಗೊತ್ತಿಲ್ಲ ಅಂತ ಇಲ್ಲ, ಆದ್ರೆ ಕೆಲ್ಸ ಏನು ಅಂತಂದ್ರೆ ನೀನ್ ಏನ್ ಹೇಳ್ತೀಯ ಅದನ್ನ ನಾನ್ ಮಾಡೋದು. ಇದ್ರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಎಲ್ಲರಿಗೂ ಸುಪ್ತ ಮನಸ್ಸು ಅಂತ ಇದೆ. ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಇದ್ರಲ್ಲಿ ಸುಪ್ತ ಮನಸ್ಸು ಅನ್ನೋದು ಆ ಮಾನವನಿಗೆ ಇದೆ. ಮಾನವನಿಗೆ ಎರಡು ರೀತಿಯಾದಂತಹ ಮನಸ್ಸು. ಎರಡು ರೀತಿಯಾದಂತ ಮನಸ್ಸು ಏನು ಅಂತಂದ್ರೆ, ಒಂದು ಹೊರಗಡೆ ಇರುವಂತ ಬಾಹ್ಯ ಮನಸ್ಸು, ಇನ್ನೊಂದು ಒಳಗಡೆ ಇರುವಂತಹ ಸುಪ್ತ ಮನಸ್ಸು. ನಾವು ಹೊರಗಡೆನೇ ಪ್ರಪಂಚ ನೋಡ್ತಾ ಸಾಕಷ್ಟು ನಮ್ಮ ಕಣ್ಣಿನಿಂದ ನೋಡೋದಾಗಿರ್ಬಹುದು, ಕಿವಿಯಿಂದ ಕೇಳಿರಬಹುದಾಗಿರ್ಬಹುದು. ಇವೆಲ್ಲ ಅಂದ್ರೆ ಪ್ರಜ್ಞಾಸ್ಥಿತಿಯಲ್ಲಿ ನೋಡುವಂತಹ ಒಂದು ನಮ್ಮ ಮನಸ್ಸು. ಪ್ರಜ್ಞೆಯಲ್ಲಿ ಇದ್ಕೊಂಡು ನಾನು ಸಾಕಷ್ಟು ನೋಡ್ತಾ ಇರ್ತೀನಿ, ಅದನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಥವಾ ಟಚ್ ಮಾಡ್ತೀನೋ, ಈ ರೀತಿಯಾಗಿ ನಡೆಯುವಂತಹ ನಮ್ಮ ಮನಸ್ಸು. ನೋಡಿದ ತಕ್ಷಣ ಡಿಸೈಡ್ ಆಗ್ತೀನಿ, ಓ ಇದು ಹೀಗೆ ಹಾಗೆ ಅಂತ ಹೇಳಿ ಅಲ್ವಾ, ಈ ರೀತಿ. ಬಟ್ ನಮ್ಮೊಳಗಿರುವಂತಹ ಸುಪ್ತ ಮನಸ್ಸಿಗೆ ಏನು ಅಂತಂದ್ರೆ, ಅದು ಗುಪ್ತವಾಗಿ ಒಂದ್ ಹತ್ರ ಹೀಗೆ ಕೂತ್ಕೊಂಡಿರತ್ತೆ. ಗುಪ್ತವಾಗಿ ಒಂದ್ ಹತ್ರ ಕೂತ್ಕೊಂಡಿರುತ್ತೆ. ಸುಪ್ತ ಮನಸ್ಸಿನ ಕೆಲಸ ಏನಂದ್ರೆ, ನೀನೇ ಕೊಡು ನಾನ್ ಮಾಡ್ತೀನಿ ಕೆಲ್ಸ, ನೀನೇನಾದ್ರೂ ಹೇಳು ಅದನ್ನ ನಾನ್ ತಂದ್ ಕೊಡ್ತೀನಿ, ನೀನ್ ಕೇಳ್ತಾ ಇರು ನಾ ಮಾಡ್ತಾ ಇರ್ತೇನೆ, ನೀನೇನು ಅಲ್ಲಿ ಹಿಂಗೆ ಮಾಡು ಅಂತ ಹೇಳಿ ಕೊಡ್ತೀಯ ಅದನ್ನ ನೀ ಇನ್ಪುಟ್ ಹಾಕು, ನಾ ಔಟ್ಪುಟ್ ಕೊಡ್ತೀನಿ. ಇಷ್ಟೇನ. ಕಂಪ್ಯೂಟರ್ ನಲ್ಲಿ ಪ್ರಿಂಟ್ ಔಟ್ ಮಾಡ್ತೀವಲ್ವಾ, ನಾವೆಲ್ಲ ಡಾಟಾ ಬರ್ದ್ಬಿಟ್ಟು ನಾವೇನ್ ಇನ್ಪುಟ್ ಕೊಡ್ತೀವೋ ಅದು ಪ್ರಿಂಟ್ ಔಟ್ ಇಂದ ಹೊರಗಡೆ ಬರ್ತದೆ ಅಷ್ಟೇ. ಒಳಗಡೆ ರೆಡಿ ಮಾಡಿ ಔಟ್ಪುಟ್ ನ ಕಳ್ಸೋದು. ನಾನು ಏನ್ ಇಲ್ಲಿ ಬರಿತೀನೋ ಅದೇ ಹೊರಗೆ ಹಾಕತ್ತೆ. ಇಷ್ಟೇ ಅದ್ರಲ್ಲಿರೋದು. ಇಲ್ಲಿ ಒಂದು ಸುಪ್ತ ಮನಸ್ಸು, ಇನ್ನೊಂದು ಜಾಗೃತ ಮನಸ್ಸು. ಜಾಗೃತ ಮನಸ್ಸು ಅಂದ್ರೆ ಗೊತ್ತು ಎಲ್ರಿಗೂ, ನಾನು ಏನ್ ಮಾತಾಡ್ತಿದ್ದೀನಿ, ಕೇಳಿಸ್ಕೊತಿದ್ದೀನಿ, ಏನ್ ನೋಡ್ತಿದ್ದೀನಿ ಎಲ್ಲ. ಈ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು, ಇಲ್ಲಿ ಒಬ್ರು ಬಾಸ್ ಆಗ್ತಾರೆ, ಒಬ್ರು ಕೆಲಸ ಮಾಡೋರು ಇರ್ತಾರೆ, ಎಂಪ್ಲಾಯಿ. ನಾವು ಈ ಒಂದು ಜಾಗೃತ ಮನಸ್ಸು ಅಂತೇನಿದೆಯಲ್ಲ, ಈ ಜಾಗೃತ ಮನಸ್ಸಿಗೆ ನಾನಾ ರೀತಿಯ ಯೋಚನೆಗಳು ಇರ್ತವೆ, ನಾನಾ ರೀತಿಯ ಆಸೆಗಳು ಇರ್ತವೆ, ನಾನಾ ರೀತಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರತ್ತೆ. ಯೋಚನೆ ಮಾಡಿ ಡಿಸೈಡ್ ಆಗೋದು ಅದಕ್ಕಿರ್ಬೇಕು. ಯಾವ್ದಕ್ಕೆ? ಜಾಗೃತ ಮನಸ್ಸಿಗೆ. ಅದಕ್ಕೆ ಹೇಳೋದು ಜಾಗೃತವಾಗಿ ಯೋಚನೆ ಮಾಡ್ರಿ. ಒಂದೇನೇ ಕೆಲಸ ಮಾಡಿದ್ರು ಜಾಗೃತವಾಗಿ ಮಾಡ್ರಿ. ನಿನಗೆಲ್ಲ ಎಚ್ಚರ ಸ್ಥಿತಿ ಇದೆ, ಪ್ರಜ್ಞಾ ಇದೆ, ಜಾಗೃತವಾಗಿ ಮಾಡ್ರಿ ಅಂತ ಹೇಳೋದು. ಇವಾಗ ಧ್ಯಾನಿಗಳಾದಂತ ನಾವುಗಳು ಜಾಗೃತ ಮನಸ್ಸಿನಿಂದ ಏನ್ ಮಾಡ್ಬೇಕಂದ್ರ, ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನ ಕಳಿಸ್ಬೇಕು. ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನ ಕೊಡುವಾಗ ಜಾಗೃತೆಯಿಂದ ಕೊಡ್ರಿ ಅಂತ ಇಲ್ಲಿ ಒಂದು ಮಾತು. ನಿಮಗೆ ಏನ್ ಬೇಕಾಗಿದೆ, ಏನಾಗ್ಬೇಕಾಗಿದೆ ಅದನ್ನೇ ನೀಟಾಗಿ ಇಲ್ಲಿ ನಾವು ಇನ್ಫಾರ್ಮೇಶನ್ ನ ಕಳಿಸೋದು. ಈ ಒಳಗಡೆ ಇರುವಂತಹ ಸುಪ್ತ ಮನಸ್ಸು ಏನ್ ಮಾಡತ್ತೆ, ಹೌದಾ ನೀ ಈ ಮೆಸೇಜ್ ನ ಕಳಿಸಿದೀಯಾ, ನಿನಗೆ ಈ ತರ ಬೇಕಾಗಿದ್ಯಾ,
ಅದು ಸ್ವಲ್ಪ ಸಮಯ ತಗೊಳತ್ತೆ, ಸ್ವಲ್ಪ ಸಮಯ ಅಂದ್ರೆ ಖಂಡಿತ ತಗೊಳತ್ತೆ. ತಗೊಂಡು ಅದನ್ನೇ ರಿಟರ್ನ್ ಹೊರಗೆ ಹಾಕುತ್ತೆ. ಇಷ್ಟೇ ಕೆಲ್ಸ. ನಾವೇನಂದ್ರೆ ನಾನು ಏನನ್ನು ಒಳಗ್ ನೀಟಾಗಿ ಹಾಕಿದೀನಿ ಅದೇ ನೀಟಾಗಿ ಚಾಚು ತಪ್ಪದೆ ಹೊರಗೆ ಹಾಕುತ್ತೆ. ಇಲ್ಲಿ ಒಂದು ಕತೆ ತರ ಹೇಳ್ತೀನಿ. ಕತೆ ಹೇಗೆ ಅಂತಂದ್ರೆ ಕೆಲವರಿಗೆ ಗೊತ್ತಿರತ್ತೆ ಈ ಕತೆ. ಒಳಗಡೆ ಇರುವ ಮನಸ್ಸು, ಸುಪ್ತ ಮನಸ್ಸು ಒಂಥರ ಆಮೆ ನೋಡಿದಿರಲ್ಲ, ಟಾರ್ಟಾಯ್ಸ್ ಹೆಂಗೆ ಅದು ಮೆಲ್ಲಕ್ಕೆ ಹೋಗ್ತಾ ಇರತ್ತೆ, ಅಂತಹ ಒಂದು ದಾಪುಗಾಲಿನಲ್ಲಿ ಮಾಡುವಂತಹ ಕೆಲಸ. ಅದು ಹೇಳಿದ ತಕ್ಷಣ ಟಕ 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 ಅಂತ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಸ್ಲೋ ಆದ್ರೆ ಪರ್ಫೆಕ್ಟ್. ಸ್ಲೋ ಆದ್ರೆ ಪರ್ಫೆಕ್ಟ್. ಎಲ್ಲರೂ ಇಲ್ಲಿ ಜಾಗೃತರಾಗ್ಬೇಕು. ಏನು ಅಂತಂದ್ರೆ ನಮ್ಮ ಸುಪ್ತ ಮನಸ್ಸು ಬಹಳ ಒಳ್ಳೆಯದು, ಎಲ್ಲಾ ಕೊಡತ್ತೆ. ಆದ್ರೆ ನಾವು ಹಾಕೋದನ್ನ ಸರಿಯಾಗಿ ಹಾಕಿದ್ರೆ ಎಲ್ಲ ಒಂದು ಸರಿ ಕೊಟ್ಬಿಡತ್ತೆ. ಹಂಗಾಗಿ ಇದು ಸ್ಲೋ ಇರತ್ತೆ, ಪಕ್ಕಾ ಇರತ್ತೆ, ಪ್ರಾಮಾಣಿಕವಾಗಿ ನಡ್ಕೊಳತ್ತೆ ಸುಪ್ತ ಮನಸ್ಸು. ಜಾಗೃತ ಮನಸ್ಸು ಹಂಗಲ್ಲ. ಅಂದ್ರೆ ನಾವೀಗೆಲ್ಲ ಹೊರ ಪ್ರಪಂಚದಲ್ಲಿ ಇದೀವಲ್ಲ, ಇದು ಹಾಗಲ್ಲ. ಹೇಳೋದೊಂದು, ಮಾಡೋದೊಂದು, ವಿಚಾರ ಮಾಡೋದು, ಇನ್ನೇನೋ ಇವತ್ತು ಹೇಳಿದ್ ನಾಳೆ ಮಾಡಲ್ಲ, ಅಥವಾ ನಾಳೆ ಅಂದಿದ್ದು ಇನ್ಯಾವತ್ತೋ ಮಾಡೋದು, ಈ ರೀತಿಯಾಗಿ ಇರತ್ತೆ. ಹಾಗಾಗಿ ನಮ್ಮ ಇಲ್ಲಿ ಬಾಸ್ ಆಗಿರ್ತೀವಿ. ಜಾಗೃತ ಮನಸ್ಸು ಬಾಸ್ ತರ ವರ್ಕ್ ಮಾಡ್ಬೇಕು. ನಾನು ಏನ್ ಹೇಳ್ತೀನೋ ಸುಪ್ತ ಮನಸ್ಸು ಕೇಳತ್ತೆ. ಈ ಜಾಗೃತ ಮನಸ್ಸು ಬಾಸ್ ಆಗಿ ಇದಕ್ಕೆ ಹೇಳ್ಬೇಕು. ಆಕ್ಚುಲಿ ಬಾಸ್ ಅಂದ್ರೇನೆ ಜಾಗೃತ ಮನಸ್ಸು. ನೀವೆಲ್ರೂ ಬೇಕಾದ್ರೆ ನೀವು ಜಾಗೃತರಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸಿಗೆ ನೀವ್ ಏನಾದ್ರೂ ಹೇಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನೋಡು, ನಾಳೆ ನೆಕ್ಸ್ಟ್ ವೀಕ್ ನಂದು ಎಕ್ಸಾಮ್ ಇದೆ, ನೆಕ್ಸ್ಟ್ ವೀಕ್ ನಂದು ಇಂಟರ್ವ್ಯೂ ಇದೆ, ನಾನ್ ಚೆನ್ನಾಗಿ ಇಂಟರ್ವ್ಯೂನ ಪಾಸ್ ಆಗ್ಬೇಕು, ಸಕ್ಸಸ್ ತಗೋಬೇಕು, ಓದ್ಬೇಕು, ನನ್ ಪೂರ ಸಕ್ಸಸ್ ನಾನು ಜಾಬ್ ತಗೋಬೇಕು. ನನ್ನನ್ನ ಆ ರೀತಿ ನೀ ಬೆಳೆಸು, ನನ್ನನ್ನ ಆ ರೀತಿ ಬೆಳೆಸು. ದಿನ ಒಂದ್ಸರಿ ಅದಕ್ಕೆ ಮೆಸೇಜ್ ಕೊಡ್ತಾ ಹೋಗ್ರಿ. ಖಂಡಿತವಾಗ್ಲೂ ಅದನ್ನೇ ಕೊಡತ್ತೆ. ಅದು ಸ್ಲೋ ಆಗಿ ಬರಕ್ಕೆ ಟೈಮ್ ಬೇಕಲ್ವಾ? ಸ್ಲೋ ಆಗಿ ಬರಕ್ಕೆ ಟೈಮ್ ಬೇಕು. ಅದು ಖಂಡಿತ ಅದನ್ನೇ ಮಾಡ್ಸುತ್ತೆ. ಹೇಗ್ ಮಾಡ್ಸುತ್ತೆ? ನಮ್ಮ ವಿಚಾರಗಳು, ನಮ್ಮ ಮಾತು, ನಮ್ಮ ಟಾಕಿಂಗ್ ನಾಲೆಜ್, ಥಿಂಕಿಂಗ್ ನಾಲೆಜ್. ಅಲ್ಲಿ ಇಂಟರ್ವ್ಯೂ ಹೋಗಿ ಅಂದ್ರೆ ನಮ್ಮನ್ನ ಆ ರೀತಿಯಾಗಿ ನಮ್ಮ ಒಂದು ಏನ್ ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ನ ಅರ್ಥ ಮಾಡಿಸ್ತೈತದು ನಮಗೆ. ಬಾಡಿ ಲ್ಯಾಂಗ್ವೇಜ್ ನೋಡಿ ನಾವು ಎಷ್ಟೋ ಕಡೆ ಏನಾಗ್ತಿದೆ, ಅಟ್ರಾಕ್ಟ್ ಆಗ್ಬಿಡ್ತೀವಿ. ಅಟ್ರಾಕ್ಟ್ ಆಗಿ ಹೌದು ಇವರೇ ಇರ್ಬೇಕು, ನಮಗೆ ಈ ಕಂಪನಿಗೆ ಇವರೇ ಇರ್ಬೇಕು, ಆ ರೀತಿಯಾಗಿ ಅಲ್ಲಿ ನಡೆಸ್ಬಿಡತ್ತೆ ನಮಗೆ. ಅಷ್ಟು ರೀತಿಯಾಗಿ ನಮ್ಮನ್ನ ಏನಂದ್ರೆ ನಮ್ಮ ಒಂದು ಮಾತಿಂದು ವೇ ಇರಬಹುದು, ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಿರ್ಬಹುದು, ಏನೇ ಇರಬಹುದು, ನಮ್ಮನ್ನ ಅಷ್ಟು ಅದ್ಭುತವಾಗಿ ಮಾಡಿಸ್ತೀವಿ. ಯಾರು ಮಾಡಿಸಿದ್ದು? ಸುಪ್ತ ಮನಸ್ಸು. ಸುಪ್ತ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಒಂದು ಕತೆ ಹೇಳ್ತೀನಿ. ಏನಾಗಿತ್ತು ಅಂದ್ರೆ, ಒಂದ್ಸರಿ ಒಂದು ಆಮೆ ನಮ್ಮ ಸುಪ್ತ ಮನಸ್ಸಿದ್ದಂಗೆ. ಮೊಲ ಅನ್ನೋದೇನು ಟಕ್ 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 ಹಾರ ಹೋಗೋದು. ಇದು ನಮ್ಮ ಜಾಗೃತ ಮನಸ್ಸು. ಎಷ್ಟು ಸ್ಪೀಡ್ ಆಗಿ ಜಾಗೃತ ಮನಸ್ಸು ಓಡ್ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನು ಸ್ಲೋ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಟಕ 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 ಓಡ್ತಾ ಇರತ್ತೆ. ಆ ರೀತಿಯಾಗಿ ಸುಪ್ತ ಮನಸ್ಸು ತುಂಬಾ ಸ್ಲೋ. ಏನಾಗತ್ತಂದ್ರೆ ನಮ್ಮ ಜಾಗೃತ ಮನಸ್ಸಿಗೆ ತುಂಬಾ ಅಹಂಕಾರ ಅನ್ನೋದು ಅಂಟುಕೊಂಡಿರತ್ತೆ. ಅಹಂಕಾರದಲ್ಲಿ ಬದುಕುವಂತಹ ಜಾಗೃತ ಮನಸ್ಸು ಆಲ್ಮೋಸ್ಟ್ ಎಲ್ಲರಿಗೂ ನಾವು ಬಿದ್ದು ಎದ್ದು ಬಂದಿರಬಹುದು. ಈಗೂ ಬಿಟ್ಟಿದೀವೋ ಇಲ್ಲೋ, ಕೆಲವರು ನಾವು ಬಿಟ್ಟಿರ್ತೀವಿ, ಕೆಲವರು ಬಿಟ್ಟಿರೋದಿಲ್ಲ. ಈ ರೀತಿಯಾಗಿ ಇರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಅಹಂಕಾರಗಳು ಇರಬಹುದು. ಈ ರೀತಿಯಾದಂತಹ ಜಾಗೃತ ಮನಸ್ಸು ತುಂಬಾ ಅಹಂಕಾರಿಯಾಗಿ ಇರತ್ತೆ. ಈ ಸ್ಟೋರಿನಲ್ಲಿ ಏನಾಗಿದೆ ಅಂತಂದ್ರೆ, ಆ ಒಂದು ಸುಪ್ತ ಮನಸ್ಸಿಗೆ ಅಹಂಕಾರ ಇಲ್ಲ, ಈ ಒಂದು ಜಾಗೃತ ಮನಸ್ಸಿಗೆ ಅಹಂಕಾರ. ಅಲ್ಲಿ ಎರಡು ರೀತಿಯಾದ ಪ್ರಾಣಿಗಳು ಹೋಗ್ತಾ ಇದೆ. ಒಂದು ಟೋರ್ಟೈಸ್ ಏನು ಆಮೆ, ಇನ್ನೊಂದು ಮೊಲ. ಆಮೆ ಸುಪ್ತ ಮನಸ್ಸು, ಮೊಲ ಜಾಗೃತ ಮನಸ್ಸು. ಎರಡಕ್ಕೂ ರೇಸ್ ಇಟ್ಟಾಗ ರೇಸ್ ಓಡ್ತಾ ಇರ್ಬೇಕು, ನಡಿತಾ ಇರ್ಬೇಕು. ಒಂದು ಬೌಂಡ್ರಿ ಲೈನ್ ಕ್ರಾಸ್ ಮಾಡ್ಬೇಕು. ಯಾರು ಫಸ್ಟ್ ಬರ್ತಾರೋ ಅವ್ರು ವಿನ್ ಆದಂಗೆ. ಮೆಸೇಜ್ ಅಂತ ಸಿಕ್ತಾ, ಯಾರು ವಿನ್ ಆಗ್ತಿರೋ ಆಗ್ರಿ, ನೀವು ಇಂಥ ಸಮಯಕ್ಕೆ ಅಲ್ಲಿ ಆ ಬೌಂಡ್ರಿನ ಕ್ರಾಸ್ ಆಗ್ಬೇಕು, ಇಷ್ಟೇ ಮೆಸೇಜ್. ಆಯ್ತಲ್ವಾ? ನೀವು ಕೊಟ್ರಿ ನಾನ್ ಮಾಡ್ಬೇಕು. ಸುಪ್ತ ಮನಸ್ಸಿನ ಕೆಲಸ ನೀವು ಕೊಟ್ರಿ ನಾನ್ ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡುವಂಥದ್ದು. ಜಾಗೃತ ಮನಸ್ಸು ಅಷ್ಟೇ, ಹೌದು ನಾನ್ ಮಾಡ್ತೀನಿ, ನಾನ್ ಫಾಸ್ಟ್ ಇದ್ದೀನಿ, ನಾನು ಓಡ್ ಹೋಗ್ತೀನಿ, ನಾನ್ ಫಾಸ್ಟ್ ಇದ್ದೀನಿ ಅನ್ನೋದು ಅದಕ್ಕೆ ಇತ್ತು. ಯಾರಿಗೆ? ಮೊಲಕ್ಕೆ. ಇಲ್ಲಿ ಇದು ಕೂಡ ಅಷ್ಟೇ. ಆಮೆಗೆ ಎರಡೂ ನಿಲ್ಸಿ
ಆ ಟೈಮಿಗೆ ಓಡಿಸಿದ್ರಂತೆ. ಓಡಿಸ್ತಾ ಆಲ್ರೆಡಿ ನಮ್ಮ ಮೊಲ ಎಷ್ಟೋ ದೂರ ಹೋಗಿತ್ತಂತೆ, ಒಂದ್ ಅರ್ಧ ದಾರಿವರೆಗೂ ಹೋಗಿ ಹಿಂತಿರುಗಿ ನೋಡ್ತಂತೆ. ನೋಡ್ದಾಗ ಆಮೆ ಎಲ್ಲೂ ಕಾಣಿಸ್ಲಿಲ್ಲ. ಇನ್ನೂ ತುಂಬಾ ಸ್ಲೋ, ಅದು ಬರ್ಬೇಕಂದ್ರೆ ತುಂಬಾನೇ ಸ್ಲೋ. ಅದಕ್ಕೆ ಅನಿಸ್ತು, ನಾನ್ ಫಾಸ್ಟ್ ಬಿಡು, ಯಾವತ್ತಿದ್ರು ನಾನೇ ಗೆಲ್ಲೋದು, ಅದಂತೂ ನಿಜ. ಆಮೆ ಯಾವಾಗ ಬರುತ್ತೋ ಬರ್ಲಿ, ನೋಡಿ ಇನ್ನ ಅಹಂಕಾರ ಅದಕ್ಕೆಷ್ಟು. ಇನ್ನೂ ಸ್ವಲ್ಪ ಓಡೋಣ, ಅಲ್ಲೋಗಿ ಮಲ್ಕೊಂಡ್ ಬಿಡೋಣ ಅಂತ ಹೇಳಿ ಮುಂದೆ ಓಡಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಲ್ಕೊಂತ. ಟೋಟಲಿ ಒಂದ್ 70% ದಾರಿ ಮುಂದೆ ಬಂದ್ಬಿಟ್ಟಿತ್ತು. ಇನ್ನು ನಮ್ಮ ಏನು ಆಮೆ ಇನ್ನು ಒಂದು 10% ಅಲ್ಲಿ ಆ ಒಂದು ದಾರಿನ ದಾಟಿ ಬಂದಿದೆ. ಅದಾದ್ಮೇಲೆ ಈ ಒಂದು ಮೊಲ ಏನ್ ಮಾಡಿತ್ತು, ನಾನ್ ಚೆನ್ನಾಗ್ ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡಿ ಎದ್ದೇಳಿದ್ರೆ ಅದು ಇನ್ನು ಅರ್ಧ ದಾರಿ ಬಂದಿರತ್ತೆ ಅಂತ ಹೇಳಿ ಚೆನ್ನಾಗ್ ನಿದ್ದೆ ಮಾಡ್ತು. ಆಲ್ರೆಡಿ ನಮ್ಮ ಏನು ಈ ಒಂದು ಆಮೆ ಬಂತು ಸೈಡ್ ಅಲ್ಲಿ ನೋಡ್ತಾ ಇದೆ. ಮೊಲ ಮಲಗಿದೆ. ಸರಿ, ಮಲಗಿದೆ ಅಲ್ವಾ, ಅದ್ರ ಕೆಲ್ಸ ಅದು ಹೆಂಗಾದ್ರೂ ಮಾಡ್ಲಿ, ನನ್ನ ಕೆಲ್ಸ ಏನ್ ಕೊಟ್ಟಿದ್ರೆ ನಾನ್ ಮಾಡೋಣಪ್ಪ. ನನ್ನ ವೇ ಹೇಗಿದೆ, ನನ್ನ ನಡೆಯುವ ರೀತಿ ಆಗಿರ್ಬೋದು, ನನ್ನ ಟೈಮ್ ಏನಿದೆ ನಂದು ನನಗಿದೆ ಅಪ್ಪ, ಆ ಕೆಲ್ಸ ಮಾಡೋಣ ಅಷ್ಟೇ. ಹೋಗ್ತಾ ಹೋಯ್ತು ಬೌಂಡ್ರಿ ಲೈನ್ ಕ್ರಾಸ್ ಮಾಡಿತ್ತು. ಅವಾಗ ಮೊಲ ಎದ್ದು ನೋಡ್ತು, ಇನ್ನು ಬಂದಿಲ್ವಾ ಈ ಆಮೆ ಅಂತ ಹೇಳಿ ಅವಾಗಿ ಓಡ್ತಾ ಇದೆ. ಓಡಿ ನೋಡಿದಾಗ ಆಲ್ರೆಡಿ ಆ ಒಂದು ಆಮೆ ಕ್ರಾಸ್ ಮಾಡಿ ಹೋಗಿ ನಿಂತಿತ್ತು. ಹಿಂಗೆ ನಮ್ಮ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಕತೆ ಹೇಗಿದೆ ಅಂತಂದ್ರೆ, ಸುಪ್ತ ಮನಸ್ಸಿಗೆ ನೀವೇನೇ ಕೆಲ್ಸ ಕೊಡ್ರಿ, ಅದು ಕೆಲಸ ಅದು ಮಾಡಿ ಹೋಗಿ ನಿಂತಿರತ್ತೆ. ಪರ್ಫೆಕ್ಟ್ ಪ್ರಾಮಾಣಿಕತೆಯಿಂದ ಪರ್ಫೆಕ್ಟ್ ಆಗಿ ಹೋಗಿ ಮಾಡುತ್ತೆ. ಜಾಗೃತ ಮನಸ್ಸಿನಲ್ಲಿ ಅಹಂಕಾರ ಅನ್ನೋದು ತುಂಬಾ ಅಡಗಿದೆ. ಈ ಅಹಂಕಾರದಿಂದ ಯಾವಾಗ ವಿಚಲಿತನಾಗ್ತಾನೆ ಮನುಷ್ಯ ಅನ್ನೋದು ಗೊತ್ತಿಲ್ಲ. ಯಾವಾಗಾದ್ರೂ ಏರ್ಬೋದು, ಇಳಿಬಹುದು, ಯಾವಾಗ ಹೆಂಗಾದ್ರೂ ಡಿಸೈಡ್ ಮಾಡ್ಬೋದು. ಇವತ್ ಮಾಡ್ತೀನಿ ಅಂತ ಕೆಲ್ಸ ಒಪ್ಕೊಂಡಿದ್ದು ನಾಳೆ ಬೇಡ ಅಂತ ಕೂಡ ಡಿಸೈಡ್ ಆಗ್ತಾನೆ. ಹೆಂಗಂದ್ರೆ ಹೆಂಗೆ ಮನುಷ್ಯ. ಸೊ ಜಾಗೃತಿಯಾಗಿ ಯಾರೆಲ್ಲ ನಾವು ಧ್ಯಾನಿಗಳಾಗಿದ್ದೀವೋ, ಜಾಗೃತದಿಂದ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದನ್ನ ನೀಟಾಗಿ ಹಿಡ್ಕೋಬೇಕು. ಅವಾಗ ಚೇಂಜ್ ಮಾಡಂಗಿಲ್ಲ. ಓಕೆ, ಚೇಂಜ್ ಮಾಡುವಂತ ಪ್ರಸಂಗ ಬಂದಾಗ ಮತ್ತೆ ನಮ್ಗೆ ಮೆಸೇಜ್ ಕೊಡುವಂತಹ ಕೆಲಸಗಳು ನಾವು ಮಾಡ್ಬೇಕು. ಈ ಮೆಸೇಜ್ ಕೊಡೋದು ಹೇಗನ್ನೋದು ಕೂಡ ನಿಮಗ ಇದೊಂದು ನಮ್ಮ ಕ್ಲಾಸ್ ಆದ್ಮೇಲೆ ಒಂದು 10 ನಿಮಿಷ ನಿಮಗೆ ಮಾಡಿಸ್ತೀನಿ. ಈ ರೀತಿಯಾಗಿ ಮೆಸೇಜ್ ಅನ್ನ ನಾವು ಕೊಡಬಹುದು. ನೋಡಿ, ನಾವ್ ಏನ್ ಥಾಟ್ ಚೇಂಜ್ ಮಾಡ್ತೀವೋ ನೀಟಾಗಿ ಮತ್ತೆ ಮೆಸೇಜಸ್ ಕೊಡ್ಬೇಕಲ್ಲಿ. ಹೌದು, ನನ್ನ ಈ ಒಂದು ಮೆಸೇಜ್ ಇಂಥ ಕೆಲಸ ಏನಿದೆ, ಇದ್ರದ್ದು ವಿಚಾರ ಬದಲಾಗಿದೆ, ನೀನು ಬದಲಾಯಿಸು ಅಂತ ಹೇಳಿ ನಾವು ಅದಕ್ಕೆ ಮೆಸೇಜ್ ಕೊಟ್ಟಾಗ ಅದಕ್ಕೂ ಕೂಡ ಅರ್ಥ ಆಗತ್ತೆ, ಅದು ಕೂಡ ಅದೇ ರೀತಿಯಾಗಿ ಕೊಡತ್ತೆ. ಓಕೆ, ನಮ್ಮ ಜಾಗೃತ ಮನಸ್ಸಿನಿಂದ ನಮ್ಮ ಸುಪ್ತ ಮನಸ್ಸನ್ನು ಮಾತಾಡಿಸುವ ಒಂದು ಕಲೆ ಕೂಡ ನಮಗೆ ಗೊತ್ತಿರಬೇಕು ಅನ್ನೋದು ಅಷ್ಟೇ ಸತ್ಯ. ಎಲ್ರಿಗೂ ಅಷ್ಟೇ ಆ ಮಾತಾಡ್ಸೋ ಗುಣದಿಂದಲೇ ಏನಾಗ್ತಾ, ಅದು ಪೂರ್ತಿ ಖುಷಿ ಆಗಿರ್ಬೇಕು. ನಮ್ಮ ಒಳಗಿನ ಮನಸ್ಸು ಕೂಡ ಖುಷಿ ಆಗ್ಬೇಕು. ಯಾರೋ ಮಾತಾಡ್ಸಿದ್ದಾರೆ ಅಂದ್ರೆ ನಾವ್ ಇಷ್ಟು ದಿವಸ ಮಾತಾಡ್ಸೇ ಇಲ್ಲ. ಯಾವಾಗ ನಮಗ್ ಹೌದು ಇಂಥದ್ದು ಸುಪ್ತ ಮನಸ್ಸು ನಮ್ಮ ಒಳಗಿದೆ ಅನ್ನೋದು ಯಾರಿಗ್ ಗೊತ್ತಾಗಿರುತ್ತೋ ಅಥವಾ ಸ್ವಲ್ಪ ತಿಳ್ಕೊಂಡಿರ್ತಾರ, ಅವ್ರು ಖಂಡಿತ ಮಾಡ್ತಾರ. ಅದನ್ನ ಖಂಡಿತ ಮಾಡ್ಬೇಕು ಕೂಡ. ನಾವ್ ಏನ್ ಯೋಚನೆ ಮಾಡ್ತೀವಿ ಅದನ್ನ ನೋಡಿ ಅದನ್ನ ನಮಗ್ ಹೊರಗೆ ಹಾಕ್ತಾ ಇದೆ ಮನಸ್ಸಿನ ಆ ಕೆಲ್ಸನ. ನಾವು ಇನ್ಫಾರ್ಮೇಶನ್ ಕೊಟ್ಟಿವಿ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ. ಎಷ್ಟೊಂದ್ಸರಿ, ಇಷ್ಟು ವರ್ಷ ಗೊತ್ತಿತ್ತಾ ಯಾರಿಗಾದ್ರೂ? ಎಲ್ಲೋ ಒಂದ್ಸರಿ ಕೇಳಿದಾಗ, ಓದಿದಾಗ, ಎಲ್ಲೋ ಒಂದು ಕ್ಲಾಸ್ ನೋಡಿದಾಗ ಅಥವಾ ಯಾರೋ ಹೇಳಿದಾಗ ನಮ್ಗೆ ಓಹೋ ನಾನ್ ಹಿಂಗ್ ಯೋಚನೆ ಮಾಡಿದ್ದೆ, ಹಂಗೆ ಆಯ್ತು ಅನ್ನೋದು ನಮಗ್ ಗೊತ್ತಿರತ್ತೆ. ಆದ್ರೆ ನಾ ಇನ್ಫಾರ್ಮೇಶನ್ ಕೊಟ್ಟಿದ್ದೇ ಗೊತ್ತಿರಲ್ಲ, ಆದ್ರೆ ಆ ಕೆಲ್ಸ ಆಗಿರತ್ತೆ. ನಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ರಾಂಗ್ ಆಗಿನೇ ನಮಗೆ ಆ ಕೆಲ್ಸ ಆಗಿರತ್ತೆ. ನೀಟಾಗಿ ಕರೆಕ್ಟ್ ಆಗಿ ಕೊಟ್ಟ ನೀಟಾಗಿ. ಇದು ಎಲ್ರೂ ಒಂದು ಲೈಫಲ್ಲಿ ಹಾಗೆ ಆಗಿರತ್ತೆ. ನಾನು ಹಿಂಗೆ ಅನ್ಕೊಂಡಿದ್ದೆ, ಹಂಗೆ ಆಗೋಯ್ತಪ್ಪ. ಯಾಕೆ ನಾನ್ ನೆಗೆಟಿವ್ ಹಾಕಿದೆ, ನೆಗೆಟಿವೇ ಬಂತು. ಅದೇ ಪಾಸಿಟಿವ್, ಇಲ್ಲಪ್ಪ ನಾನ್ ಚೆನ್ನಾಗ್ ಅನ್ಕೊಂಡಿದ್ದೆ, ಹಾಗೆ ಆಗುತ್ತೆ ಈ ಕೆಲ್ಸ ಅನ್ಕೊಂಡಿದ್ದೆ, ಅದು ಹಾಗೆ ಬಿಡ್ತು. ಅಷ್ಟು ಕಾನ್ಫಿಡೆಂಟ್ ಆಗಿ ಇರ್ಬೇಕು. ನೀವ್ ಏನ್ ಮೆಸೇಜ್ ಕೊಡ್ತೀರೋ ಕಾನ್ಫಿಡೆಂಟ್ ಆಗಿ ಮೆಸೇಜ್ ಕೊಡೋದೇ ಜಾಗೃತ ಮನಸ್ಸು ತಿಳಿದು ಮಾಡುವಂಥದ್ದು. ಓಕೆ, ಇಲ್ಲಿ ಸುಪ್ತ ಮನಸ್ಸನ್ನು ಮಾತನಾಡಿಸುವ ವಿಧಾನ ಹೇಗೆ ಅಂತಂದ್ರೆ, ನೋಡ್ರಿ, ಸುಪ್ತ ಮನಸ್ಸು ಎಲ್ಲಿರತ್ತೆ, ಏನಿರುತ್ತೆ ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ರಜ್ಞೆಯಿಂದ ಸುಪ್ತ ಮನಸ್ಸನ್ನ
ಆದ್ರೆ ವಿಚಾರವನ್ನು ತಲುಪಿಸುವ ಒಂದು ತಂತ್ರ ಗೊತ್ತಿರಬೇಕು. ಸುಪ್ತ ಮನಸ್ಸಿಗೆ ವಿಚಾರವನ್ನು ಹೇಗೆ ಕೊಡ್ತೀರಾ ಆ ಒಂದು ಪ್ರಜ್ಞೆ ನಮಗ್ ಗೊತ್ತಿರ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ತಂತ್ರ ಅಂತಾರೆ. ನಮ್ಮೊಳಗಡೆ ಇರುವಂತಹ ಆ ಒಂದು ಮನಸ್ಸಿಗೆ ವಿಚಾರವನ್ನು ಸರಿಯಾಗಿ ಕೊಡುವಂತಹ ಪ್ರಜ್ಞೆಗೆ ತಂತ್ರ ಅಂತ ಹೇಳ್ತಾರೆ. ಇದನ್ನ ಹೇಗೆ ಪ್ರೇರಣೆ ಮಾಡ್ಬೇಕು ನಾವು. ಪ್ರೇರಣೆ ಮಾಡೋದು, ಪ್ರಾರ್ಥನೆ ಮಾಡ್ಬೇಕು, ಪ್ರೇರಣೆ ಕೊಡ್ಬೇಕು. ನೀನ್ ನೋಡು ಈ ರೀತಿಯಾಗಿ ಮಾಡ್ಬೇಕು, ನನಗೆ ಈ ತರ ಆಗ್ಬೇಕಾಗಿದೆ, ಇಂಥ ಕೆಲಸ ಆಗ್ಬೇಕಾಗಿದೆ, ನಿನ್ನಿಂದ ಖಂಡಿತ ಆಗತ್ತೆ. ಇದು ಪ್ರಾರ್ಥನೆ, ಪ್ರೇರಣೆ, ಈ ರೀತಿಯಾಗಿ ನಮ್ಮ ಸುತ್ತ ಮನಸ್ಸಿಗೆ ಕರೆಕ್ಟ್ ಆಗಿ ಮೆಸೇಜ್ ಅನ್ನ ಕೊಡ್ಬೇಕು. ಈ ರೀತಿಯಾಗಿ ಕೊಟ್ಟಾಗ ಅದು ಆ ಕೆಲಸ ಮಾಡತ್ತೆ. ಮೊದಲನೇದಾಗಿ ಪ್ರಜ್ಞೆಯಿಂದ ನಾವು ವಿಚಾರವನ್ನು ತಲುಪಿಸೋದು. ಎರಡನೇದೇನು ಅಂದ್ರ ನಿಮ್ಮ ಸುಪ್ತ ಮನಸ್ಸಿಗೆ ನಿಮ್ಮ ಬ್ಲೂ ಪ್ರಿಂಟ್ ಅನ್ನು ಸ್ವೀಕರಿಸುವಂತಹ ಶಕ್ತಿ ಇದೆ ಅಲ್ವಾ. ಬ್ಲೂ ಪ್ರಿಂಟ್ ಅಂದ್ರೆ ಎಲ್ರಿಗೂ ಗೊತ್ತಿವಾಗ. ನಿಮ್ ಮನೆಗಳನ್ನ ಕಟ್ಟಬೇಕಾದ್ರೆ ನೀವೊಂದು ಬ್ಲೂ ಪ್ರಿಂಟ್ ಎಲ್ಲ ಫಸ್ಟ್ ರೆಡಿ ಮಾಡಿರ್ತೀರಾ. ಕಿಚನ್ ಅಲ್ಲಿ, ಬೆಡ್ರೂಮ್ಸ್ ಎಲ್ಲಿ ಬರ್ತವೆ, ಹಾಲ್ ಎಲ್ಲಿ ಬರುತ್ತೆ ಅಲ್ವಾ, ಇನ್ನ ಸಿಟ್ಔಟ್ ಎಲ್ಲಿ ಬರುತ್ತೆ, ಈ ಕಡೆ ಹೊರಗಡೆ ನಮ್ ಪಾರ್ಕ್ ಎಲ್ಲಿ ಬರುತ್ತೆ, ಕಾರ್ ಪಾರ್ಕಿಂಗ್ ಎಲ್ಲಿ, ಇದೆಲ್ಲ. ಆಮೇಲೆ ಗಿಡಗಳನ್ನ ಹಾಕುವಂತ ಪ್ಲೇಸು, ಇನ್ಯಾವುದೋ ಗಿಡಗಳನ್ನು, ಇನ್ಯಾವುದೋ ಆಟ ಆಡೋ ಪ್ಲೇಸು ನಾವೆಲ್ಲ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಹೋಮ್ ಥಿಯೇಟರ್ ಮಾಡ್ತೀರಾ, ಎಲ್ಲೆಲ್ಲಿ ಏನೇನ್ ಬರ್ಬೇಕು ನಾವೊಂದು ಸ್ಕೆಚ್ ಅನ್ನ ಹಾಕೋತೀವಿ. ಈ ಸ್ಕೆಚ್ಗೆ ಏನಂತ ಮೇಡಮ್ ವಾಯ್ಸ್ ಬರ್ತಾ ಇಲ್ಲ. ಜಾಗ ಇದೆ ಅಂದ್ರೆ ಇಷ್ಟು ಅಂತ ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಸೆಟ್ ಆಗಿರತ್ತೆ ಅಲ್ವಾ. ಇದು ಕೂಡ ಅಷ್ಟೇ. ನಿಮ್ಮ ಯಾವ ಕೆಲಸ ನಡಿಬೇಕಾಗಿದೆ, ಏನ್ ಕೆಲಸ ಆಗ್ಬೇಕಾಗಿದೆ, ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಮನೆಯಲ್ಲಿ ಏನೋ ನಡೀತಾ ಇರುವ ಕೆಲಸ ಆಗಿರ್ಬೋದು, ಅಥವಾ ನೀವ್ ಯಾರ ಹತ್ರನೋ ಮೀಟಿಂಗ್ ಮಾಡ್ಬೋದು, ಒಂದೇನೋ ಒಂದು ಆ ಒಂದು ಮೀಟಿಂಗ್ ಇಂದ ಒಂದು ಕಾರ್ಯರೂಪಕ್ಕೆ ತರುವಂತಹ ಕೆಲಸನೇ ಆಗಿರಬಹುದು, ಅಥವಾ ನಿಮ್ಮ ಎಜುಕೇಶನ್ನೇ ಆಗಿರ್ಬಹುದು, ಎಕ್ಸಾಮ್ಸೇ ಆಗಿರ್ಬಹುದು, ಇನ್ನ ಇಂಟರ್ವ್ಯೂನೇ ಆಗಿರ್ಬಹುದು, ಇನ್ನೇನೇನೋ ಕೆಲಸಗಳ ಆಗಿರ್ಬೋದು. ಇದು ಎಲ್ಲದಕ್ಕೂ ಸಕ್ಸಸ್ ಅನ್ನೋದು ಬೇಕು. ಈ ಸಕ್ಸಸ್ ಅನ್ನೋದು ಬೇಕು ಅಂತಂದ್ರೆ ಇನ್ಫಾರ್ಮೇಶನ್ ನ ನೀಟಾಗಿ ಬ್ಲೂ ಪ್ರಿಂಟ್ ಮಾಡಿ ಅದಕ್ಕೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಏನಿದು ಅಂತಂದ್ರೆ, ನೀವು ಬ್ಲೂ ಪ್ರಿಂಟ್ ಅನ್ನು ಕೊಟ್ರೆ ಅದು ಸ್ವೀಕರಿಸುವಂತಹ ಶಕ್ತಿ ಆ ಸುಪ್ತ ಮನಸ್ಸಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಬ್ಲೂ ಪ್ರಿಂಟ್ ನ ನಾವು ರೆಡಿ ಮಾಡಿ ಅದಕ್ಕೆ ಕೊಡ್ಬೇಕು. ಅದು ಹೇಗಿದೆನೋ ಅದೇ ರೀತಿಯಾಗಿ ಮನೆ ಕಟ್ಟಿ ನಮಗೆ ಕೊಡುತ್ತೆ. ಇಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ. ನಾವು ಆಮೇಲೆ ಅಯ್ಯೋ ನೀ ಇಲ್ಲಿ ಅಡಿಗೆ ಮನೆ ಬರ್ಬಾರ್ದಾಗಿತ್ತು, ಇಲ್ಲಿ ಕಿಚನ್ ಬರ್ಬೇಕು, ಸಾರಿ ಬೆಡ್ರೂಮ್ ಬರ್ಬೇಕಾಗಿತ್ತು, ಹಿಂಗೆಲ್ಲ ಮಾಡಂಗಿಲ್ಲ. ನಾವ್ ನೀಟಾಗಿ ಒಂದು ಕೊಟ್ಟು, ಸರಿನಾ ನನ್ ಹಿಂಗಿರ್ಬೇಕಾ ಅದನ್ನ ಅದಕ್ಕೆ ಹೇಳ್ಬೇಕು. ಹೇಳೋದ್ರಲ್ಲಿ ಯಾಮಾರಿಸಿದ್ರೆ ಅದು ನಮ್ಮನ್ನೇ ಯಾಮಾರಿಸುತ್ತೆ, ನಿಜ ಪಕ್ಕ. ಹಿಂಗಾಗಿ ನಮ್ಮ ಸುಪ್ತ ಮನಸ್ಸು ತುಂಬಾ ಶಕ್ತಿವರ್ಧಕವಾಗಿದ್ದು, ತುಂಬಾ ಪ್ರಾಮಾಣಿಕವಾಗಿದ್ದು, ನೀವೇನ್ ಕೊಡ್ತೀರೋ ಅದನ್ನೇ ನೀಟಾಗಿ ರೆಡಿಯಾಗಿ ಕೊಡುವಂತದ್ದು. ಅಂದ್ರೆ ತಿಳ್ಕೊಳ್ರಿ, ಸುಪ್ತ ಮನಸ್ಸು ಅಂದ್ರೆ ಬೇರೆ ಏನು ಅಲ್ಲ, ನಮ್ಮೊಳಗೆ ರೆಡಿ ಆಗಿರುವಂತಹ ಯೂನಿವರ್ಸ್ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿನೇ ಆ ಯೂನಿವರ್ಸ್ ಇದೆ. ಯೂನಿವರ್ಸ್ ನಿಮ್ಮಲ್ಲಿರ್ಬೇಕಾದ್ರೆ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚುವ ಅವಶ್ಯಕತೆ ಅಂತೂ ಇಲ್ಲ. ಏನ್ ಬೇಕು, ಹಣಕಾಸಿನ ವಿಚಾರ ಬೇಕಾ, ಎಜುಕೇಶನ್ ಬೇಕಾ, ಕೆಲ್ಸ ಬೇಕಾ, ಇನ್ನೇನೋ ಬೇಕಾ, ಮನೆ ಬೇಕಾ, ಏನಾದ್ರೂ ಮಾಡ್ಕೊಳ್ರಿ. ಫಸ್ಟ್ ಕೆಲ್ಸ ಇದ್ರೆ ತಾನೇ ನಾವ್ ಒಂದ್ ಮನೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ಬೋದು. ಈ ಎಲ್ಲದರಿಂದ ನನ್ನ ಕನಸನ್ನ ನಾನು ನನಸಾಗಿಸುವಂತಹ ಇಂತಹ ತಂತ್ರಗಳನ್ನು ಹಾಕಬಹುದು ಅನ್ನೋದು ಅಷ್ಟೇ ಸತ್ಯ. ತಂತ್ರಗಳನ್ನು ಮಾಡುವುದು, ಸರಿಯಾದ ತಂತ್ರಗಳನ್ನು ಒಳಗಡೆ ಹಾಕುವುದು. ತಂತ್ರ ಗೊತ್ತಾಯ್ತಲ್ವಾ, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡೋದು. ನೋಡು ನನಗೆ ಕಿಚನ್ ಇಲ್ಲೇ ಬರ್ಬೇಕು, ಹಾಲ್ ಇಲ್ಲೇ ಬರ್ಬೇಕು, ಇಂತಹ ತಂತ್ರಗಳನ್ನು ನಾವು ಅದಕ್ಕೆ ರವಾನಿಸುವುದೇ ತಂತ್ರ. ಅದಾದ್ಮೇಲೆ ಔಟ್ಪುಟ್ ಸೇಮ್ ಅದ್ರಂಗೆ ಬರತ್ತೆ. ಇನ್ನ ಮೂರನೇದಾಗಿ ಏನು ಅಂತಂದ್ರೆ ನೈಜ ಪ್ರಾರ್ಥನೆಯ ವಿಜ್ಞಾನ ಮತ್ತು ಕಲೆ ಅಂತ ಹೇಳ್ತಾರೆ. ನೈಜ ಪ್ರಾರ್ಥನೆ ವಿಜ್ಞಾನದ ಕಲೆ, ಆದಂತಹ ಒಂದು ಜ್ಞಾನ ನಮಗೆ ಇರ್ಬೇಕು. ಫಸ್ಟ್ ಕ್ರಮಬದ್ಧವಾಗಿ
ಇದಾದ್ಮೇಲೆ ಇದನ್ನೇ ಹೇಳ್ಬೇಕು ನಾನು, ಮತ್ ಇದಾದ್ಮೇಲೆ ಇದನ್ನೇ ಹೇಳ್ಬೇಕು. ವರ್ಡ್ ಟು ವರ್ಡ್ ನಾನು ಯಾವ್ದಾದ್ಮೇಲೆ ಯಾವ್ದು ಹೇಳ್ಬೇಕೋ ಅದೇ ರೀತಿಯಾಗಿ ಹೊರಗೆ ಕೊಡ್ತೈತಿ. ಇವಾಗ ನೋಡಿ ನಾವು ಎಷ್ಟು ನಾವು ಓದ್ಬೇಕಾದ್ರೆ ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಏನು ಅಲ್ಲಿ ಟೈಪ್ ಮಾಡ್ತಾ ಇದ್ದೀನೋ, ಕೆಲವೊಂದ್ಸರಿ ಆ ಲ್ಯಾಂಗ್ವೇಜ್ C++ ಲ್ಯಾಂಗ್ವೇಜ್ ಅನ್ನ ನಾವು ಮಾಡ್ಬೇಕು, ಏನು ನಾನು ಬರೀತೀನೋ ಅದ್ರ ಔಟ್ಪುಟ್ ಹೇಗಿರುತ್ತೆ ತಗೊಳ್ಳೋದೇ ಇಲ್ಲ. ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಔಟ್ಪುಟ್ ಬರುತ್ತೆ, ಕರೆಕ್ಟ್ ಆಗಿದ್ರೇನೆ ನಮಗೆ ಲೆಕ್ಕಾಚಾರ ಸಿಗತ್ತೆ. ಇದಷ್ಟೇ ಅಲ್ಲ, ಒಂದು ಕ್ಯಾಲ್ಕುಲೇಷನ್ ಮಾಡ್ರಿ ಅಥವಾ ಒಂದು ಬಿಸ್ನೆಸ್ ಒಂದು ಬ್ಯಾಲೆನ್ಸ್ ಶೀಟ್ ತೆಗೀರಿ, ನಮಗೊಂದು ಔಟ್ಪುಟ್ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿ ನಮಗೆ ಹೊರಗ್ ಬರಬೇಕು ಅಂತಂದ್ರೆ, ಟ್ಯಾಲಿ ಆಗ್ಬೇಕು ಅಂತಂದ್ರೆ ನಿಜವಾಗ್ಲೂ ನೀವ್ ಇಲ್ಲಿ ಏನ್ ಖರ್ಚು ಮಾಡಿದಿರೋ, ಏನು ಇದನ್ ತಗೊಂಡಿದಿರೋ ಎಲ್ಲಾ ರೆಡಿಯಾಗಿ ನೀವು ಹಾಕಿದ್ರೆ ಮಾತ್ರ ಟ್ಯಾಲಿ ಆಗೋದು, ಇಲ್ಲ ಟ್ಯಾಲಿ ಆಗಕ್ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ನಾವ್ ಏನ್ ಕೊಡ್ಬೇಕು ಅದನ್ನ ಕೊಟ್ರೆ ಅದು ಹೊರಗೆ ಬರುತ್ತೆ. ಇಷ್ಟೇ. ಈ ರೀತಿಯಾಗಿ ನೈಜ ಪ್ರಾರ್ಥನೆ, ಸತ್ಯ ಅನ್ನೋದು ನಾವು ಹಾಕ್ಬೇಕು. ಕರೆಕ್ಟ್ ಒಂದಾದ್ಮೇಲೆ ಒಂದೊಂದು ವರ್ಡ್ ಅನ್ನ ನಾವು ನೀಟಾಗಿ ಜೋಡಿಸಿ ಹಾಕಿದ್ರೆ ಮಾತ್ರ ನಮಗೆ ಆನ್ಸರ್ ಕರೆಕ್ಟ್ ಆಗಿ ಸಿಗತ್ತೆ. ಇಲ್ಲಿ ಹಾಕುವಾಗ ಕೂಡ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾ ಇದ್ರೆ, ಇದನ್ನು ನೆಕ್ಸ್ಟ್ ಏನಂದ್ರೆ ಕ್ರಮಬದ್ಧವಾಗಿ ಜ್ಞಾನ ಕೊಟ್ಟಾಗ ಅದೇ ರೀತಿಯಾದಂತಹ ಔಟ್ಪುಟ್ ಬರತ್ತೆ ಅಂತ ಹೇಳ್ತಾರೆ. ಮತ್ತು ಅದನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯ ಆಗತ್ತೆ. ನಾನು ಏನ್ ಕೊಟ್ಟಿದ್ದೆ ಅದು ಬಂದಿದೆಪ್ಪ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನಮಗೆ ಸಾಧ್ಯ ಆಗತ್ತೆ ಅಂತ ಹೇಳಿ ಸಾಕಷ್ಟು ಜನ ಈ ಒಂದು ಸುಪ್ತ ಪ್ರಜ್ಞಾ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಷ್ಟೋ ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೊರಗಡೆ ನಮಗೆ ಎಲ್ಲವನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರದರ್ಶನ ಮಾಡ್ಬೋದು. ನೀವು ಅದನ್ನ ಹೌದು ನಾನು ಇದನ್ನ ಕೊಟ್ಟಿದ್ದೆ, ಇದನ್ನ ನಾನು ಹೀಗೆ ತಗೊಂಡಿದೀನಿ ಅಂತ ನೀವು ಪ್ರದರ್ಶನ ಅಂದ್ರೇನು, 4 ಜನದ ಮುಂದೆ ನೀವು ಹೇಳುವಷ್ಟು ಧೈರ್ಯ ನಿಮಗೆ ಬರುತ್ತೆ. ನಿಮ್ಮಲ್ಲೇ ಇದೆ ರೀ ಯೂನಿವರ್ಸ್, ಎಲ್ಲಿಗೆ ಹೋಗ್ತೀರಾ, ಯಾವ ಯೂನಿವರ್ಸ್ ಬೇಕು ನಿಮಗಿನ್ನ ಅಂತ ಹೇಳಿ, ನಿಮ್ಮಲ್ಲೇ ಎಲ್ಲ ಇದೆ ಶಕ್ತಿ. ಅದಕ್ಕೆ ಹೇಳ್ತಾ ಪತ್ರಿಜಿ ಗುರುಗಳು ಎಲ್ರು ನಾವು ನೆನ್ಪಿಟ್ಕೋಬೇಕು, ನಿನ್ನಲ್ಲೇ ಇದೆಯಪ್ಪ ಸಾಕಷ್ಟು ಶಕ್ತಿ, ಎಲ್ಲಿಗೆ ಹೋಗ್ತೀಯಾ, ಕೂತ್ಕೋ ಧ್ಯಾನ ಮಾಡು, ಕೂತ್ಕೋ ಧ್ಯಾನದಲ್ಲಿ ನೀನೇ ಇನ್ಫಾರ್ಮೇಶನ್ ಕೊಡು ನಿನ್ನ ಸುಪ್ತ ಮನಸ್ಸಿಗೆ, ನೀನೇ ಇನ್ಫಾರ್ಮೇಶನ್ ಕೊಡಪ್ಪ, ಸರಿಯಾಗಿದ್ರೆ ಅದು ಸರಿಯಾಗಿ ಕೊಡತ್ತೆ. ಎಷ್ಟು ಎಲ್ರು ಕೇಳಿರ್ತೀರಾ, ಅವ್ರು ಎಷ್ಟು ಕರೆಕ್ಟ್ ಆಗಿ ಹೇಳಿದಾರೆ, ನಮ್ಗೆ ಇನ್ನೂ ಒಂದೊಂದ್ಸರಿ ಅನ್ಸುತ್ತೆ ಅವ್ರ ಮಾತು ಕೇಳಿಸೋ ಎಷ್ಟು ಖುಷಿ ಆಗತ್ತೆ. ಬಟ್ ಅವ್ರು ಏನ್ ಹೇಳಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ ಅಂತ ಹೇಳಿದ್ದಾರೆ ಅವರು. ನಾವ್ ಏನೇನ್ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನೀನ್ ಅದನ್ನ ನಂಬು ಅಂತ ಹೇಳಿದ್ದಾರೆ. ಹಂಗಾಗಿ ಈ ಸುಪ್ತ ಪ್ರಜ್ಞಾ ಮನಸ್ಸು ಅನ್ನೋದು ನಮ್ಮಲ್ಲಿ ಒಳಗಡೆ ಇರುವಂತಹ ಮನಸ್ಸು. ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನೋಡೋಣ ಕೊನೆಯ ಒಂದು 10 ನಿಮಿಷದಲ್ಲಿ. ಓಕೆ, ನೆಕ್ಸ್ಟ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಚಿತ್ರಾತ್ಮಕ ತಂತ್ರ. ಈ ಒಂದು ಚಿತ್ರಾತ್ಮಕ ತಂತ್ರವನ್ನು ಕೂಡ ನಾವು ಹೇಗೆ ಒಳಗಡೆ ಹಾಕೋದು, ಜಾಗೃತ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ಒಳಗಡೆ ಹಾಕ್ಬೇಕು, ಚಿತ್ರಾತ್ಮಕವಾಗಿ ಹಾಕೋದು. ನೋಡ್, ಎಸ್ ನಾನು ಇಂತ ಎಕ್ಸಾಂಪಲ್ ಆಗಿ ನಾ ಒಂದು ಕೆಲ್ಸದ್ದೇನ ನಾನು ಕೊಡ್ತೀನಿ. ನಾನೀಗ ಒಂದು ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು 100 ಜನ ಇದಾರಪ್ಪ ಇಂಟರ್ವ್ಯೂಗೆ, ನಾನು ಹೋಗಿದ್ದೀನಿ ಅಂತ ನನಗೆ ಹೇಗೆ ಸಿಗಬೇಕು, ನಂಗೆ ಸಿಗುತ್ತಾ ಸಿಗಲ್ಲ ಈ ತರ ಯೋಚನೆ ಬೇಡ. ನಾನು ಹೋಗಿದ್ದೀನಿ, ನನ್ನ ಒಂದು 10 ನಿಮಿಷನೋ 20 ನಿಮಿಷನೋ ಒಂದು ಧ್ಯಾನದಲ್ಲಿ ಕೂತ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮೊಳಗೆ ಒಂದು ವಿಜುವಲೈಸೇಷನ್ ಅನ್ನೋದನ್ನ ರೆಡಿ ಮಾಡ್ಕೊಳ್ಳಿ. ನಾನು ಹೋಗಿದ್ದೀನಿ ಇದಕ್ಕೆ ಇಂಟರ್ವ್ಯೂಗೆ, 100 ಜನ ಇರ್ಲಿ 1000 ಜನ ಇರ್ಲಿ ನನಗದು ಪ್ರಶ್ನೆ ಅಲ್ಲ. ನನ್ನ ಇಂಟರ್ವ್ಯೂ ಅದ್ಭುತವಾಗಿದೆ, ಅಲ್ಲಿ ಬಾಸ್ ಕೂತ್ಕೊಂಡಿದ್ದಾನೆ, ಇಲ್ಲಿ ನಾನ್ ಕೂತ್ಕೊಂಡಿದ್ದೀನಿ, ಕ್ವಶನ್ಗೆಲ್ಲ ನಾನು ಟಕ ಆನ್ಸರ್ ಮಾಡ್ತಿದ್ದೀನಿ, ನನಗೆಲ್ಲ ಸಕ್ಸಸ್. ಎಸ್, ನನ್ಗೆ ಪೇಪರ್ ಕೂಡ ಕೊಟ್ಬಿಟ್ಟಿದ್ದಾರೆ, ಎಸ್ ನೀನ್ ಆಯ್ತಿನ್ನ ನೀನ್ ಬಂದ್ಬಿಡು, ಇಂಥ ದಿವ್ಸಕ್ ನೀವು ಬರಬೇಕು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ, ನಾನ್ ಜಾಯಿನ್ ಆಗಿದ್ದೀನಿ, ನಾನ್ ಜಾಬ್ಗೂ ಹೋಗ್ತಾ ಇದ್ದೀನಿ. ಇದನ್ನ ಪ್ರತಿದಿನ ನಾವು ಮಾಡ್ಕೊಳ್ಳೋದು ಪರ್ಫೆಕ್ಟ್ ತಂತ್ರ. ಇದೇ ತಂತ್ರ, ಇನ್ನೇನು ಇಲ್ಲ. ವಿಜುವಲೈಸೇಷನ್ ಮಾಡ್ಕೋಬೇಕು. ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದಕ್ಕೆ ನೀಟಾಗಿ ಇನ್ನೂ ಅದ್ಭುತವಾಗಿ ಅರ್ಥ ಆಗತ್ತೆ. ಓಹೋ, ಇದನ್ನ ನಾನ್ ನಿನಗ್ ಕೊಡ್ಬೇಕಾ, ಎಸ್ ಕೊಡ್ತೀನಿ. ಪ್ರಾಮಾಣಿಕವಾಗಿ ಕೊಡುವಂತಹದ್ದು ನಮ್ಮ ಸುಪ್ತ ಮನಸ್ಸು. ಈ ರೀತಿಯಾಗಿ ನಮ್ಮ ಚಿತ್ರಾತ್ಮಕ ತಂತ್ರಗಳನ್ನು ಒಳಗಡೆ ಕಳಿಸ್ಬೇಕು, ಅದಕ್ಕೆ ಅರ್ಥ ಆಗತ್ತೆ. ಇದನ್ನ ನಾನ್ ನಿನಗ್ ರೆಡಿ ಮಾಡ್ಕೊಡ್ಬೇಕಾ, ಮಷಿನ್ ಇವಾಗ ನೋಡ್ರಿ ಅದೇ ಹೇಳ್ತೀನಿ, ಪ್ರಿಂಟ್ ಔಟ್ ಹೇಗ್ ಹೊರಗ್ ಬರತ್ತೆ, ನಾನ್ ಏನ್ ಡೇಟಾ ಒಳಗ್ ಹಾಕಿದೀನೋ
ಓ ಇದನ್ನೇ ನಾನು ಹೊರಗ್ ಕೊಡ್ಬೇಕಾ, ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿ, ಎಸ್ ಅದು ಪ್ರಿಂಟ್ ಹಾಕಿ ಹೊರಗ್ ಬಂತು, ಔಟ್ಪುಟ್ ಆಗಿ ಬಂತು. ಇಷ್ಟೇ. ಇಲ್ಲಿ ಏನೇ ಕಲ್ತ್ವಿ ನಾವು, ಚಿತ್ರಾತ್ಮಕವಾಗಿ ತಂತ್ರವನ್ನು ಹಾಕುವುದು. ಅಥವಾ ಫಸ್ಟ್ ಏನ್ ಹೇಳ್ದೆ, ಈಗ ಆಲ್ರೆಡಿ 4 ಪಾಯಿಂಟ್ ಹೇಳ್ದೆ ನಾನು. ಇದ್ರ ಹಿಂದಿನದು ಪ್ರಾರ್ಥನೆ ಸರಿಯಾಗಿರ್ಬೇಕು. ಪ್ರಾರ್ಥನೆ ಜಸ್ಟ್ ನನ್ನ ಮನಸ್ಸಿನಲ್ಲಿ ನಾನು ಮಾತಾಡ್ಕೊಂಡು ಸೂಚನೆಯನ್ನು ಕೊಡುವುದು. ಇದು ಏನಾಯ್ತು ಇವಾಗ ನೆಕ್ಸ್ಟ್ದು, ಚಿತ್ರಾತ್ಮಕವಾಗಿ ತಂತ್ರವನ್ನು ಕೊಟ್ಟೆ. ಪ್ರಾರ್ಥನೆಯ ತಂತ್ರ ಬೇರೆ, ಚಿತ್ರಾತ್ಮಕ ತಂತ್ರ ಬೇರೆ. ಚಿತ್ರಾತ್ಮಕವಾಗಿ ಕೂಡ ನೀವು ಕೊಡಬಹುದು ಅನ್ನೋದು ಸತ್ಯ. ಓಕೆ, ಕೊನೆಯದ್ರಲ್ಲಿ ನಾನು ಇಷ್ಟು ಒಂದು 5 ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಟ್ಟೆ ಇವತ್ತು. ಯಾಕಂದ್ರೆ ಇವುಗಳೇ ನಮ್ಮನ್ನ ಸಾಕಷ್ಟು ಸಕ್ಸಸ್ ಆಗಿ ನಮ್ ಲೈಫ್ ಲೀಡ್ ಮಾಡುವ ಹಾಗೆ ಕೊಡುವಂತಹ ನಿಜವಾದ ತಂತ್ರಗಳು. ಕೊನೆಗೆ ಇನ್ನೊಂದು ಹೇಳ್ತೀನಿ, ಮಾನಸಿಕ ಫಿಲ್ಮ್ ವಿಧಿ ಅಂತ ಹೇಳ್ತಾರೆ. ಮಾನಸಿಕವಾಗಿ ಒಂದು ಫಿಲ್ಮ್ ನಲ್ಲಿ ನಾವು ಚಿತ್ರಿಸುವಂತದ್ದು, ನಮ್ಮ ಮನಸ್ಸಿನಲ್ಲಿಯೇ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು, ಆ ಒಂದು ಚಿತ್ರಣ ಮಾಡ್ಬಿಡೋದು. ನಮ್ಮ ಲೈಫ್ ಬಗ್ಗೆ ನೀವು ಏನ್ ಡಿಸೈನ್ ಮಾಡ್ಕೊತಿರೋ ಮಾಡ್ಕೊಂಡು ಅದನ್ನ ನಮ್ಮ ಸುಪ್ತ ಮನಸ್ಸಿಗೆ ಕೊಡೋದು. ನನ್ನ ಚಿತ್ರ ಇದೆ, ಇವತ್ತೊಂದು 10 ನಿಮಿಷದ ಒಂದು ಫಿಲಮ್ ನಾನು ರೆಡಿ ಮಾಡ್ತೀನಿ, ಕೂತ್ಕೊಂತೀನಿ. ನಿಮ್ಗೆಲ್ಲ ಗೊತ್ತು ಮಾನಸಿಕ ಪೂಜೆ ಅನ್ನೋದು ಗೊತ್ತು. ನನ್ನ ಮುಂದೆ ಈಗ ಶಿವ ಕೂತ್ಕೊಂಡಿದ್ರೆ ನಾನು ಶಿವನಿಗೆ ನೀರ್ ಹಾಕ್ತಾ ಇದೀನಿ, ಅಥವಾ ವಿಭೂತಿ ಸ್ಪರ್ಶ ಮಾಡ್ತಾ ಇದೀನಿ, ಕುಂಕುಮ ಇಡ್ತಾ ಇದೀನಿ, ಅಥವಾ ಏನು ಹಾರ ಹಾಕ್ತಾ ಇದೀನಿ, ಆರತಿ ಬೆಳಗ್ತಾ ಇದೀನಿ, ಧೂಪ ನೈವೇದ್ಯಗಳನ್ನು ಇಡ್ತಾ ಇದೀನಿ. ಇದೆಲ್ಲ ನಮ್ಮ ಮನಸ್ಸಿನಿಂದ ಮಾಡಿದಾಗ ಭಗವಂತನಿಗೆ ಅರ್ಪಣೆ ಆಗುತ್ತೋ ಇಲ್ವೋ? ಭಗವಂತನಿಗೆ ಅರ್ಪಣೆ ಆಗುತ್ತೋ ಇಲ್ವಾ? ಅದೇ ನಾವು ಹೋಳಿಗೆ ಮಾಡಿ, ಎಡೆ ಇಟ್ಟು, ಅದು ಮಾಡಿ, ಕಾಯಿ ಒಡೆದು, ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ, ಗಂಟೆ ಬಾರಿಸಿ, ನೀನ್ ಬಾ ಅಂತ ಎಲ್ಲಾರ್ನು ಕರೆದ್ರಲ್ಲೇ ತಲೆ ಕೆಟ್ಟ ಹೋಗಿರತ್ತೆ. ನಮ್ ಮನೇಲಿ ಎಲ್ರು ಒಂದೇ ಸರಿ ಎಲ್ರು ಬಾ ಅಂದ್ರೆ ಜಲ್ದಿ ಬರಲ್ಲ. ಅವ್ರನ್ನ ಕರಿಯಕ್ಕೆ ಬೇಕು 1 ಗಂಟೆ ಬೇಕು, ಅವ್ರನ್ನೆಲ್ಲ ಕೂಡ್ಸಕ್ 1 ಗಂಟೆ ಬೇಕು. ಅಷ್ಟೊತ್ತಿಗೆ ನಮ್ದು ಅರ್ಧ ಪೇಷನ್ಸ್ ಹೋಗಿರತ್ತೆ. ಪೂಜೆ ಅಡಿಗೆ ಮಾಡಿ ಅರ್ಧ ಪೇಷನ್ಸ್ ಹೋಗಿರತ್ತೆ. ಅವ್ರೆಲ್ಲಾ ಕೂಡ್ಸಿ ಮಾಡು ಅಂತ ಮಕ್ಳಿಗಂತೂ ಇನ್ನ ಹೇಳ್ತಾನೆ ಇರ್ಬೇಕು. ಅವ್ನ್ ಮಾಡಿ ಕಾಯಿ ಒಡೆದು, ಅಮ್ಮ ಇವಾಗ ಪೂಜೆ ಆಯ್ತಪ್ಪ ಅಂತೀವಿ. 4 ಗಂಟೆ ಅಷ್ಟೊತ್ತಿಗೆ ಆಯ್ತಪ್ಪ ಉಂಡ್ ಬಿಡೋಣ ಅಂತ. ಆ ಉಣ್ಣಕ್ಕೂ ಕೂಡ ನಮ್ಗೆ ಪೇಷನ್ಸ್ ಇರೋದಿಲ್ಲ, ಅಷ್ಟು ಸುಸ್ತಾಗಿ ಹೋಗಿರ್ತೀವಿ ನಾವಲ್ಲಿ ಅಲ್ವಾ? ಈ ರೀತಿಯಾಗಿ ಇರತ್ತೆ ನಮ್ದು ಹೊರಗಿನ ಜಾಗೃತವಾಗಿ ಇರೋದು. ಒಳಗಡೆ ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ಕೂತ್ಕೊಳ್ರಿ, ಶಿವನ್ನ ಇಲ್ಲೇ ಕರ್ಸಿದೀನಪ್ಪ, ಶಿವ ನಿನಗೆ ನಾನು ಎಲ್ರೂ ಸೇರಿ ನಿನಗೆ ಅಭಿಷೇಕ ಮಾಡ್ತಾ ಇದೀನಪ್ಪ, ಪ್ರಾರ್ಥನೆ ಮಾಡ್ತಾ ಇದೀವಪ್ಪ, ಇದನ್ನ ಸ್ವೀಕರಿಸಪ್ಪ ಅಂದ್ರೆ ಯಾಕೆ ಸ್ವೀಕರಿಸಲ್ಲ? ಇಷ್ಟೇ. ಹೀಗೆ ಇದು ಕೊನೆಯದೇನಂದ್ರ ಮಾನಸಿಕವಾಗಿ ಫಿಲ್ಮ್ ವಿಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಅಂದ್ರೆ, ಒಂದು ಚಿತ್ರ 1000 ಶಬ್ದಗಳಿಗೆ ಸಮ ಆಗಿರತ್ತೆ. ನೀವು ಒಂದು ಚಿತ್ರದಲ್ಲಿ ಒಂದು ಫೋಟೋ ಅಂಟ್ಕೊಳ್ರಿ, ಏನೆಲ್ಲ ನೋಡ್ತಾ ಇದೀಯ ಆ ಫೋಟೋನಲ್ಲಿ? ಹೌದು, ನಾನು ಹೊಸ ಮನೆ ಕಟ್ಸಿದೀನಿ, ಓಕೆ, ಇಂಥದೊಂದು ಕಾರ್ ತಗೊಂಡಿದೀನಿ, ಓಕೆ, ನನ್ ಮಕ್ಳು ದಿನಾ ಕಾರಲ್ಲಿ ಹೋಗ್ತಿದ್ದಾರೆ ಬರ್ತಿದ್ದಾರೆ, ಎಸ್, ನಾವು ಜರ್ನಿ ಮಾಡೋದು ಕೂಡ ಕಾರಲ್ಲಿ ಮಾಡ್ತಿದೀನಿ, ಅಥವಾ ನಾವು ಫ್ಲೈಟ್ ಅಲ್ಲಿ ಕೂಡ ಹೋಗ್ತೀನಿ, ಎಲ್ಲ ಅನ್ಕೊಳ್ರಿ ಅದ್ರಲ್ಲಿ. ಒಂದ್ ಚಿತ್ರದಲ್ಲಿ, ಒಂದು ಫೋಟೋನಲ್ಲಿ, ನಿಮ್ ಕಣ್ಮುಂದೆ ಅದು ಫೋಟೋ ಎಲ್ಲ. ನಮ್ ಲೈಫ್ ಅದ್ಭುತ, ನಾವು ಫ್ಯಾಮಿಲಿ ಎಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಧ್ಯಾನಿಗಳಾಗಿದ್ದೀವಿ, ಅದನ್ನು ಒಂದು ಚಿತ್ರದಲ್ಲಿ ಒಂದ್ ಕಡೆ ನೋಡ್ತಾ ಇದೀವಿ. ನಾವೆಲ್ಲರೂ ಧ್ಯಾನಿಗಳಾಗಿದ್ದೀವಿ, ನಾವೆಲ್ಲರೂ ಏನು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಎಲ್ಲರೂ ಕುತ್ಕೊಂಡ್ ಮಾಡ್ತಾ ಇದೀವಿ. ನಮ್ಮ ಮನೆನೇ ಒಂದು ದೊಡ್ಡದಾಗಿರುವಂತಹ ಈ ಒಂದು ಬ್ರಹ್ಮಾಂಡದಲ್ಲಿ ನಾವು ಕೂತ್ಕೊಂಡ್ ಮಾಡ್ತಾ ಇದೀವಿ. ನಮ್ಮ ಮನೆನೇ ಈ ಬ್ರಹ್ಮಾಂಡ ಅಂತಂದ್ರೆ ಎಷ್ಟು ಚಂದ, ಎಷ್ಟು ಅದ್ಭುತ ಲೈಫ್, ಸಕ್ಸಸ್ಫುಲ್ ಲೈಫ್ ನಮ್ದು. ನಾನ್ ಬಡವನ, ನಾನ್ ಶ್ರೀಮಂತನ, ನಾನು ಮೇಲ್ಜಾತಿಯವನ, ನಾನ್ ಕೀಳ್ ಜಾತಿಯನ, ಯಾಕ್ರಿ ಯಾರಿಗ್ ಬೇಕಿವೆಲ್ಲ? ನಾವ್ ಯಾವ ಜಾತಿನೂ ಅಲ್ಲ, ಭಗವಂತನ ಜಾತಿ ಅಷ್ಟೇ ನಮ್ದು ಯಾವ ಜಾತಿ? ಭಗವಂತನ ಜಾತಿ ಅಷ್ಟೇ. ನಾವು ಕೂಡ ಅದೇ ಜಾತಿಯವರೇ ಅಲ್ವಾ? ಹಂಗೆ ಹೇಳ್ಕೋಬೇಕು. ನೀವ್ ಯಾವ ಜಾತಿ, ಏನ್ ಕುಲ ಅಂದ್ರೆ, ನಾನ್ ಭಗವಂತನ ಕುಲ, ಭಗವಂತನ ಜಾತಿ, ಇಷ್ಟೇ ಹೇಳ್ಕೊಳ್ರಿ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ನಾನ್ ಅದೇ ಫಾಲೋ ಆಗ್ತಾ ಇದೀನಿ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಓಕೆ, ಈ ರೀತಿಯಾಗಿ ಮಾನಸಿಕ ಫಿಲ್ಮ್ ವಿಧಿ ಇಲ್ಲಿ ಏನೇನ್ ಬರುತ್ತೆ? ನಿಮ್ಮ ಸಾಕ್ಷ್ಯ ಚಿತ್ರ, ಸಾಕ್ಷಿಭೂತವಾಗಿ ನೀವು ಡಿಸೈನ್ ಮಾಡಿರುವಂತ ಚಿತ್ರಗಳು, ನೀನ್ ಏನ್ ಮಾಡ್ತೀಯ ಆ ಒಂದು ಚಿತ್ರದಲ್ಲಿ, ಅದೇ ಒಂದು ಫಿಲಮ್ ಆಗಿ ಬರ್ತಾ ಇದೆ, ರೀಲ್ ಆಗಿ ಹೊರಗ್ ಬರತ್ತೆ. ನೀನ್ ಅದೇ ತರ ಯೋಚನೆ ಮಾಡು, ಅದೇ ತರನೇ ಮಾತಾಡು, ಅದೇ ಕರೆಕ್ಟ್ ಆಗಿರ್ಬೇಕು, ನೀನ್ ಮತ್ತೆ ಚೇಂಜ್ ಮಾಡೋ ಹಾಗಿಲ್ಲ.
ಆ ರೀತಿಯಾಗಿ ಸತ್ಯದ ಹಿಂದೆ ಸಾಕಷ್ಟು ನಂಬಿಕೆಗಳು ಜೊತೆ ಜೊತೆ ಪೋಣಿಸ್ದಂಗೆ ಇರತ್ತೆ. ನಿನ್ನ ನಂಬಿಕೆ ಒಂದೊಂದು ಆ ಸೂತ್ರದ ಮುತ್ತುಗಳನ್ನು ನೀನು ಪೋಣಿಸ್ತಾ ಇರ್ತೀಯ. ಆ ಸಾಕ್ಷ್ಯ ಚಿತ್ರವಾಗಿ ಪೋಣಿಸ್ತಾ ಇದ್ದಾಗ ಒಂದು ಹಾರ ಆಗತ್ತೆ. ಇದು ಒಂದು ಚಿತ್ರವಾಗಿ ನಿನಗೆ ಕೊಡ್ತೈತೆ ನಿಮ್ಮ ಸುಪ್ತ ಮನಸ್ಸು. ನೀವು ಯಾವ ರೀತಿಯಾಗಿ ಪೋಣಿಸ್ತೀರೋ ಅದನ್ನ ನಿನಗೆ ಚಿತ್ರವಾಗಿ ರೆಡಿಯಾಗಿ ಆ ಒಂದು ಹಾರ ನಿನಗೆ ತಂದ್ಕೊಡತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಈ ರೀತಿಯಾಗಿ ಸತ್ಯದ ಹಿಂದ 1000 ನಂಬಿಕೆಗಳು ಇರತ್ತೆ. ಅದೇ ರೀತಿಯಾಗಿ ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ. ಒಂದು ಚಿತ್ರ ನೋಡ್ಬಿಟ್ರೆ ನಿನಗೆ ಅಬ್ಬಾ, ನೀವು ಒಂದು ಫೋಟೋ ನೋಡ್ತಾ ಇದ್ದೀರಿ ಅಂದ್ರೆ ಏನ್ ಅದ್ಭುತ. ಅರೆ, ಒಂದು ತಾಯಿ ಮಗಳು ಒಂದು ಫೋಟೋನ ನಾವು ನೋಡ್ತಾ ಇರ್ತೇವೆ. ಅಲ್ಲಿ ನಾವ್ ಏನೆಲ್ಲ ಕಾಣ್ಬೋದು. ಅಬ್ಬಬ್ಬಬ್ಬಬ್ಬ, ಎಂಥ ಅವ್ರು ನೋಡಿದ್ರೆ ಒಂದು ದೈವಿ ಕಳೆ ಇದೆ, ಅಥವಾ ಒಂದು ಒಳ್ಳೆ ಒಂದು ಸಾರಿ ಹಾಕೊಂಡು ಎಷ್ಟು ಒಂದು ಪಾರಂಪರೆಯಿಂದ ಬಂದಂತಹ ನಮ್ಮ ಆ ಕಲೆಗಳನ್ನು ಕೂಡ ಅವರು ಜೊತೆಯಲ್ಲಿ ಇಟ್ಕೊಂಡಿದ್ರೆ. ಇನ್ನು ಮಕ್ಕಳಿಗೆ ನಾವೆಲ್ಲ ಒಳ್ಳೊಳ್ಳೆ ಕಲೆ ಭರತನಾಟ್ಯ ಡ್ರೆಸ್ಗಳನ್ನ ನಮ್ಗೆ ಹೆಂಗಾದ್ರೂ ಚಿತ್ರ ಮಾಡ್ಕೊಳ್ರಿ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಆ ಅಮ್ಮ. ಆ ಒಂದು ಭರತನಾಟ್ಯಗಳನ್ನು ಕಲಿಸ್ತಿರ್ಬೋದೇನೋ. ಆ ಚಿತ್ರದಲ್ಲಿ ನಾನು ನೋಡ್ತಾ ಇದ್ದೀನಿ, ತಾಯಿ ತನ್ನ ಮಗಳಿಗೆ ಭರತನಾಟ್ಯ ಡ್ರೆಸ್ ನ ಹಾಕಿದ್ರೆ ಅಂದ್ರೆ ಅಮ್ಮ ಅಷ್ಟು ಇಷ್ಟಪಟ್ಟು ಕಳಿಸ್ತಾ ಇದ್ದಾಳೆ. ಅಮ್ಮನಿಗೆ ಅಷ್ಟು ಸಂಸ್ಕಾರ ಇದೆ, ಅಮ್ಮನಿಗೆ ಎಷ್ಟು ಜ್ಞಾನ ಇರ್ಬೋದು ಅನ್ನೋದು ಕೂಡ ಆ ಒಂದು ಚಿತ್ರದಲ್ಲಿನೇ ನೋಡ್ಬೋದು. ಆ ಮಗು ಕೂಡ ಅಷ್ಟೇ ಸಂಪ್ರದಾಯದಿಂದ ತನ್ನ ತಾಯಿ ಹೇಳಿದನ್ನು ತಾನು ಕೇಳಿಸ್ಕೊಳ್ತಾ ಇದೆ ಅನ್ನೋ ಚಿತ್ರನೂ ಕಾಣ್ಬೋದು. ಇನ್ನು ಎಷ್ಟು ರೀತಿಯಾಗಿ ನಂಬಿಕೆಯಿಂದ ಸಾಕ್ಷಿಯಾಗಿ ಆ ಚಿತ್ರವನ್ನು ನೋಡ್ತಿರೋ ಅದೇ ಹೊರಗೆ ಬರುತ್ತೆ. ನಿಮ್ಮ ಚಿತ್ರಗಳನ್ನೇ ಆ ರೀತಿಯಾಗಿ ನೋಡ್ಕೊಳ್ರಿ. ನೀವು ನಿಮ್ಮ ಚಿತ್ರಗಳನ್ನೇ ನಿಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನೋಡ್ಕೊಳ್ರಿ. ಇದು ಸಾಕ್ಷ್ಯ ಚಿತ್ರ ಆಗತ್ತೆ. ಇದು ಮಾನಸಿಕ ಫಿಲ್ಮ್ ವಿಧಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದು ಚಿತ್ರ 1000 ಶಬ್ದಗಳಿಗೂ ಸಮ ಆಗತ್ತೆ. ಒಂದೇ ಚಿತ್ರದಲ್ಲಿ ನಾವು 1000 ಶಬ್ದಗಳಿಗೆ ಸಮಾನವಾದಂತ ಚಿತ್ರವನ್ನು ರೂಪಿಸಿ ನೀವು ಕಳಿಸ್ರಿ, ಅದೇ ನೀವಾಗ್ತೀರಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಏನಂದ್ರೆ, ನಾನಿದ್ದೇನೆ ಅಲ್ಲಿ, ನಾನು ಹಾಜರಾಗಿದ್ದೇನೆ, ನಾನು ಅಲ್ಲಿದ್ದೀನಿ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನಾನು ನಿನ್ ಜೊತೆಗೆ ಇದ್ದೀನಿ, ನಾನು ಹಾಜರಿ ಹಾಕ್ತಾ ಇದ್ದೀನಿ. ಯಾವತ್ತು ನಿನ್ ಜೊತೆಗೆ ಹಾಜರಿ ಹಾಕೋದಂದ್ರೇನು, ನಾನು ಯಾವತ್ತು ನಿನ್ ಜೊತೆಗೆ ಇರ್ತೀನಿ ಅಂತ ನನ್ನ ಸುಪ್ತ ಮನಸ್ಸಿಗೆ ನಾನು ಹೇಳ್ಕೊಳ್ಳೋದು. ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೇ ಆಯ್ತು ಅಂದ್ರೆ ನಮ್ಮ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಮೇಡಮ್, ಟೈಮ್ ಎಷ್ಟಾಯ್ತು ಅಂತ ಹೇಳ್ಬಿಡಿ. ಕೇಳಿಸ್ತಾ ಇಲ್ಲ ಮೇಡಮ್? ಓಕೆ, ಸಾರಿ ಮೇಡಮ್, ಅಂದ್ರೆ 4:13 ಆಯ್ತು. ಓಕೆ, ಇನ್ನೊಂದು 5 ಮಿನಿಟ್ ಇದ್ರೆ ತಗೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಅಷ್ಟೊತ್ತಿಗೆ ಮುಗಿಸೋಣ. ಇದು ತುಂಬಾ ಒಳ್ಳೆ ಟಾಪಿಕ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ನನಗೂ ದೊಡ್ಡದಾಗಿ ಹೇಳ್ಕೊಳ್ಳೋಷ್ಟು ನನಗೂ ಗೊತ್ತಿಲ್ಲ. ಸಂಕ್ಷಿಪ್ತದಲ್ಲಿ ತುಂಬಾ ಚೆನ್ನಾಗಿ ನಾವು ಅರ್ಥೈಸ್ಕೊಳ್ಳೋಣ. ಹೀಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಸುಪ್ತ ಮನಸ್ಸನ್ನು ನೀವು ಮಾತಾಡಿಸ್ಬೇಕು, ಅದನ್ನ ನಾ ಹೇಳ್ಕೊಡ್ತೀನಿ. ಕೊನೆದ್ರಲ್ಲಿ ಹೇಳ್ತೀನಿ ಅಂದಿದ್ದೆ, ಅದನ್ನ ಹೇಳ್ತೀನಿ. ಇದು ನೆಕ್ಸ್ಟ್ ಇನ್ನೊಂದ್ಸರಿ ಹೇಳಿದ್ಮೇಲೆ, ಪ್ರಜ್ಞೆಯಿಂದ ಸುಪ್ತ ಮನಸ್ಸಿನ ವಿಚಾರವನ್ನು ತಲುಪಿಸುವ ತಂತ್ರ ನಿಮಗೆ ಗೊತ್ತಿರ್ಲಿ. ಪ್ರಜ್ಞೆಯಿಂದ ನಾನು ಏನನ್ನು ಕೊಡ್ತಾ ಇದ್ದೀನ, ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀನ, ರೈಟ್ ಆಗಿ ಕೊಡ್ತಾ ಇದ್ದೀನಿ, 10 ಸರಿ ಯೋಚನೆ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ರಿ. ಓಕೆ, ಮೊದಲನೆಯದು. ಎರಡನೆಯದು, ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಟ್ರೆ ಅದು ರಿಸೀವ್ ಮಾಡ್ಕೊಳ್ಳುವಂತಹ ಒಂದು ವಿಚಾರ ಅದಕ್ಕೆ ಇದೆ, ನಿಜವಾದ ವಿಚಾರಣೆ ಇದೆ. ಎರಡನೇದೇನು, ನಿಮ್ಮ ಸುಪ್ತ ಮನಸ್ಸು ನೀವು ಕೊಡುವಂತ ಬ್ಲೂ ಪ್ರಿಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋಷ್ಟು ತಾಕತ್ತು ಅದಕ್ಕಿದೆ. ಓಕೆನಾ? ನೀವು ಏನ್ ಕೊಡ್ತೀರಾ ಅದು ತಗೊಳ್ಳುವಂತ ತಾಕತ್ತು ಅದಕ್ಕಿದೆ. ಅದೇ ರೀತಿಯಾಗಿ ರಿಟರ್ನ್ ಮಾಡುವಂತಹ ಶಕ್ತಿ, ಪ್ರಾಮಾಣಿಕತೆ, ಸಾಮರ್ಥ್ಯ ಎಲ್ಲವೂ ಅದಕ್ಕೆ ಇದೆ. ಓಕೆ, ಮೂರನೆಯದಾಗಿ, ನೈಜವಾದ ಪ್ರಾರ್ಥನೆ, ವಿಜ್ಞಾನದ ಕಲೆ ಅನ್ನೋದು ನಿಮಗೆ ಗೊತ್ತಿರ್ಲಿ. ಸರಿಯಾಗಿ ಅದಕ್ಕೆ ಕೇಳ್ಕೊಳ್ರಿ. ಪ್ರಾರ್ಥನೆಯ ಮೂಲಕ ತಂತ್ರವನ್ನು ಕಳಿಸ್ರಿ. ಪ್ರಾರ್ಥನೆಯ ಮೂಲಕ, ನನಗೆ ಇಂತಹ ಕೆಲಸ ಆಗ್ಬೇಕಾಗಿದೆ, ನನಗೆ ಈ ಕೆಲಸ ಆದ್ಮೇಲೆ ಈ ಕೆಲಸ ಆಗಲಿ, ಇದು ಆದ್ಮೇಲೆ ಇಂತಹ ಕೆಲಸ ಆಗಲಿ, ಸ್ಟೆಪ್ ಬೈ ಸ್ಟೆಪ್ ಹೀಗೆ ಆಗ್ಬೇಕು. ನೈಜವಾದ ಪ್ರಾರ್ಥನೆಯನ್ನು ನೀವು ಸರಿಯಾಗಿ ಕಳಿಸಿದ್ದೆ ಆದ್ರೆ ಅದರಿಂದ ಅದು ಆಗತ್ತೆ. ಓಕೆ,
ಇನ್ನೊಂದು ಚಿತ್ರಾತ್ಮಕ ತಂತ್ರ, ನೀವು ಕೊಡುವಂತಹ ನೋಡುವಂತಹ ಒಂದೊಂದು ಚಿತ್ರಗಳಾಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರ, ಒಳ್ಳೆಯದನ್ನೇ ಕೇಳ್ಕೊಳ್ರಿ, ಒಳ್ಳೆಯದನ್ನೇ ಚಿತ್ರ ಮಾಡ್ಕೊಳ್ರಿ, ಇಮ್ಯಾಜಿನೇಷನ್ ಅಂತ ಏನ್ ಹೇಳ್ತೀವೋ ಮಾಡ್ಕೊಳ್ರಿ. ನಿಮ್ಮ ಬಯಕೆಯ ಅದೃಶ್ಯ ಚಿತ್ರಕ್ಕೆ ಸಾಕ್ಷಿಯಾಗಿ ಔಟ್ಪುಟ್ ಬರತ್ತೆ. ನಿಮ್ಮ ಬಯಕೆಗೆ ಏನು ಬರತ್ತಲ್ವಾ ಅದೃಶ್ಯ, ಸಾರಿ, ಏನು ನಿಮ್ಮ ಬಯಕೆಯಲ್ಲಿರುತ್ತೆ ಆ ಚಿತ್ರಕ್ಕೆ ಸಮನಾದ ಸಾಕ್ಷಿ ಹೊರಗಡೆ ಬರತ್ತೆ. 4ನೇದಾಯ್ತು. ಇನ್ನು 5ನೇದ್ದು ಮಾನಸಿಕ ಫಿಲ್ಮ್. ಎಲ್ರಿಗೂ ಅರ್ಥ ಆಯ್ತು, ಇದು ಮಾನಸಿಕವಾಗಿ ಕೂತ್ಕೊಂಡು ಇವಾಗ ಒಂದು ಎಕ್ಸಾಂಪಲ್ ಅಲ್ವಾ, ದೇವ್ರದ್ದು ಹೇಳಿದೆ ಅಷ್ಟೇ ಮಾಡ್ರಿ. ಏನು, ನಾನೇನು 1000 ಶಬ್ದ, ಒಂದು ಚಿತ್ರ ಏನ್ ಮಾಡತ್ತೆ ಅಂದ್ರೆ 1000 ಶಬ್ದಗಳಿಗೆ ಸಮ ಆಗತ್ತೆ ಅಂತ ಹೇಳ್ತಾರೆ. 1000 ಶಬ್ದ, ನಾವ್ ಎಂತ ಅದ್ಭುತವಾದ ಶಬ್ದಗಳನ್ನು ನಾವು ಅನ್ಕೋಬಹುದು. ಹೇಳಿದ್ನಲ್ವ, ಒಂದು ತಾಯಿ ಮಗಳು ನಾವ್ ಹೆಂಗಾದ್ರೂ ಅನ್ಕೋಬಹುದು. ಹಂಗೆ ನಿಮ್ಮದೇ ಒಂದು ಚಿತ್ರಣ, ನಿಮ್ಮ ಲೈಫ್ದೇ ಒಂದು ಚಿತ್ರಣ, ಲೈಫ್ ಹೀಗಿರ್ಬೇಕು, ಒಂದು ಫೋಟೋನಲ್ಲಿ ನೋಡ್ತಿದೀನಿ, ಈ ರೀತಿಯಾಗಿ ನೀವು ಮಾನಸಿಕ ಫಿಲಂ ಅನ್ನೋ ತರ ವಿಧಾನದಲ್ಲಿ ನೀವು ರವಾನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸತ್ಯದ ಹಿಂದೆ ನಂಬಿಕೆ. ನೋಡ್ರಿ, ಸತ್ಯ ಅನ್ನೋದೇನು, ನಂಬಿಕೆ ಅನ್ನೋದೇನು. ನೀವು ಸತ್ಯ ಅಂದ್ರೂ ಅಷ್ಟೇ, ನಂಬಿಕೆ ಅಂದ್ರೂ ಅಷ್ಟೇ ಅಲ್ಲ. ನೀವು ಸತ್ಯ ಅಂತಂದ್ರೆ ಅದಕ್ಕೆ ಎಷ್ಟೋ 1000 ನಂಬಿಕೆಗಳನ್ನು ಜೋಡಿಸಿ ಒಂದು ಸರಮಾಲೆಗಳನ್ನು ಮಾಡಿರುವಂತ, ನಾ ಹೇಳಿದ್ನಲ್ವ ಆಗ್ಲೇ, ಇಂತಹ ಪ್ರತಿಯೊಂದು ಮುತ್ತು ಕೂಡ ಆ ಸತ್ಯದ ಮುತ್ತುಗಳನ್ನು ಪೋಣಿಸಿದಾಗ ನಿಜವಾದ ಹಾರ, ನಿಮ್ಮ ಲೈಫ್ ಅದ್ಭುತ, ಅಷ್ಟು ಅದ್ಭುತವನ್ನು ಮಾಡ್ಕೊಳ್ಳುವಂತಹ ಆ ಒಂದು ನಮ್ಮ ಜೀವನ ಅಷ್ಟು ಸಾರ್ಥಕತೆ ಆಗತ್ತೆ. ಅದಕ್ಕಾಗಿ ನಾವೆಲ್ಲರೂ ಧ್ಯಾನಿಗಳಾಗಿದ್ದೇವೆ. ಇದನ್ನೆಲ್ಲ ನಾವು ಪಕ್ಕಾ ಮಾಡ್ಕೊಳ್ಳೋಣ. ಬರೀ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಅಷ್ಟೇ ಅಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬಹುದು. ಪ್ರತಿಯೊಂದನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಈ ಒಂದು ಸುಪ್ತ ಪ್ರಜ್ಞೆ ಅನ್ನೋದು ನಮಗೆ ಗೊತ್ತಿರ್ಲಿ. ಇಷ್ಟು ದಿವಸ ಗೊತ್ತಿತ್ತೋ ಗೊತ್ತಿಲ್ಲೋ, ಇವತ್ತಿನಿಂದ ನಾವೆಲ್ಲ ಗುರ್ತು ಮಾಡ್ಕೊಳ್ಳೋಣ. ಓಕೆ, ಇಷ್ಟು ನಾವೆಲ್ಲರೂ ಇವತ್ತು ಸ್ವಲ್ಪ ತಿಳ್ಕೊಂಡ್ವಿ ಅಂತ ಅನ್ಸುತ್ತೆ. 1-2 ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಗುಕೇಶ್ ಅನ್ನೋರು ವಿಶ್ವ ಚಾಂಪಿಯನ್, ಚೆಸ್ ಚಾಂಪಿಯನ್. ಆ ಹುಡುಗ 19 ಇಯರ್ಸ್ ಐ ಥಿಂಕ್ ಇರ್ಬಹುದು, 18 19 ಇಯರ್ಸ್. ಅವನ ವಿಡಿಯೋ, ಅವನ್ ಯಾವಾಗ ವಿಶ್ವ ಚಾಂಪಿಯನ್ ಆಗ್ಬೇಕು, ನಾನ್ ಒಂದಿಲ್ಲ ಒಂದು ದಿನ ವಿಶ್ವ ಚಾಂಪಿಯನ್ ಆಗ್ತೀನಿ, ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಆ ಹುಡುಗ ತನ್ನ 14-13 ವರ್ಷದವನಿದ್ದಾಗ ಆ ವಿಡಿಯೋ ಇದೆ. ಅಲ್ಲಿ ಹೇಳಿದಾನೆ, ನೀನ್ ಮುಂದೆ ಏನಾಗ್ತೀಯಪ್ಪ, ಏನ್ ಆಗಕ್ ಬಯಸ್ತೀಯ? ಎಸ್ ಸರ್, ನಾನು ಮುಂದೆ ವಿಶ್ವ ಚಾಂಪಿಯನ್ ಆಗ್ತೀನಿ, ಚೆಸ್ ಚಾಂಪಿಯನ್ ಆಗ್ತೀನಿ ನಾನು ಅಂತ ಆ ಹೇಳಿದ ಹುಡುಗ ಇದನ್ನೇ ಮಾಡ್ಕೊಂಡಿದ್ದು, ಧ್ಯಾನದಲ್ಲಿ ಕೂತ್ಕೊಂಡು ಇದನ್ನೇ ಮಾಡ್ಕೊಂಡಿದ್ದು. ಅವನ ಸಾಕ್ಷ್ಯ ಚಿತ್ರ ಹೊರಗಡೆ ಬಂತು ಅಲ್ವಾ, ಅವನ ಸಾಕ್ಷ್ಯ ಚಿತ್ರ ಹೊರಗಡೆ ಬಂತು. ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ. ಆ ಹುಡುಗ ಮಾಡ್ಕೊಂಡಿದ್ದೆ ಇದು. ಎಷ್ಟು ಸಣ್ಣ ಏಜ್, ವಿಶ್ವ ಚಾಂಪಿಯನ್ ಆಗ್ಬೇಕು, 18 ವರ್ಷ 19 ವರ್ಷದ ಹುಡುಗ ಅಂತಂದ್ರೆ ಸಾಮಾನ್ಯದ? ಆ ಹುಡುಗನಿಗೆ ಎಷ್ಟು ಒಳಗಡೆ ಬೇರೂರಿರ್ಬೇಕು, ಈ ಧ್ಯಾನ ಅಂದ್ರೆ ಏನು. ಚಿಕ್ಕವನಿದ್ದಾಗಿಂದ ಮಾಡಿರುವಂತಹ ಗುಕೇಶ್ ಈ ಲಾಸ್ಟ್ ಇಯರ್ ಏನೋ ನಾವು ನೋಡಿದ್ವಿ, ವಿಶ್ವ ಚಾಂಪಿಯನ್ ಆಗಿ ಬಂದ ಅವನು. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಸೇಮ್ ಇದೆ, ಬ್ರೂಸ್ಲಿ ಅಂತ ಹೇಳಿ. ಆತ ಫೈಟರು, ಏನೋ ನನ್ಗ ಏನೋ ಇದ್ರಲ್ಲಿ ಇದಾನ ಅವನು, ಫೈಟಿಂಗ್ ಅಂತ ಇನ್ನೊಂದೇನಪ್ಪ, ಹೀಗೆ ಆತ ಕೂಡ ಅಷ್ಟೇ ಚಾಂಪಿಯನ್ ಆಗ್ಬೇಕು ಅಂದ್ರ ಅವನ ಕೈ, ಈಗ ನನ್ನ ಕೈ ಐರನ್ ಆಗಿದೆ ಅಂತ ಹೇಳ್ಕೊಡ್ತಿದ್ದಂತೆ. ನನ್ನ ಕೈ ಐರನ್ ಆಗಿದೆ ಅಂದ್ರೆ ಆ ಐರನ್ ಅಷ್ಟೇ ಶಕ್ತಿಯುತ ಆಗ್ತಿತ್ತಂತ. ಒಂದು ಹೊಡೆದ್ರೆ ಮುಗೀತು ಅಷ್ಟೆ. ಅವನು ಆ ಸಕ್ಸಸ್ಫುಲ್ ಲೈಫ್ ನ ಎಂಜಾಯ್ ಮಾಡಿದ. ಅವನು ಪ್ರತಿಯೊಂದು ಅವನ ಪರ್ಫಾರ್ಮೆನ್ಸ್ ಅಲ್ಲಿ ಸಕ್ಸಸ್ ಅನ್ನ ತಗೊಂಡ. ಆ ಬ್ರೂಸ್ಲಿ ಅನ್ನೋನು ಆ ಕೈಗೆಲ್ಲ ಇದು ಹಾಕೊಂಡಿರ್ತಾರೆ, ಅದೇನು ಗ್ಲೌಸ್ ಎಲ್ಲ, ಅವರ ಒಂದು ಇದ್ರಲ್ಲಿ ಆ ಆಟದಲ್ಲಿ ಅದನ್ನ ಹಾಕೊಂಡು ಒಂದು ಗುದ್ದಿದ್ದ ಅಂದ್ರೆ ಅದು 1000 ಹೋಳ ಆಗಿರ್ಬೇಕು. ಅಷ್ಟು ಪವರ್ ಎಲ್ಲಿಂದ ಬರತ್ತೆ? ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವಂತಹ ಪವರ್, ಅದನ್ನ ಯೂಸ್ ಮಾಡ್ಕೊಂಡ್ರು ಅವರು. ನಾನು ಅಲ್ಲಿ ಹೋದೆ, ಪ್ರಾಕ್ಟೀಸ್ ಮಾಡಿದೆ, ಅದೆಲ್ಲ ಒಂದು ನೆಪ. ಅವ್ರು ಹೇಳ್ಕೊಡ್ತಾರೆ, ಖಂಡಿತ ಹೋಗ್ಲೇಬೇಕು, ಪ್ರಾಕ್ಟೀಸ್ಗಂತೂ ಮಾಡ್ಲೇಬೇಕು, ಹೋಗ್ಲೇಬೇಕು, ಕಲಿಲೇಬೇಕು, ದುಡ್ಡನ್ನು ಖರ್ಚು ಮಾಡ್ಬೇಕು. ಆದ್ರೂ ನಮ್ಮಲ್ಲಿರುವಂತಹ ಸುಪ್ತ ಮನಸ್ಸನ್ನು ನಾವು
ರೂಢಿಸಿಕೊಂಡು ಅದರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನಾನೇ ನೀನಪ್ಪ, ನೀನೇ ನಾನು, ನಾನೇನ್ ಕೊಡ್ತಾ ಇದ್ದೀನಿ ನೀನ್ ಅದನ್ನ ಸಕ್ಸಸ್ ಮಾಡೇ ಮಾಡ್ತೀಯ ಅಂತ ಹೇಳಿ ನಾವು ಮಾತಾಡ್ಸಿದಾಗ ಅದನ್ನೇ ಅದು ಕೊಡತ್ತೆ. ಎಷ್ಟು ನಂಬಿಕೆ ಇಟ್ಕೊಂತಿರೋ ಅಷ್ಟು ಹೊರಗಡೆ ಬರತ್ತೆ. ಇದು ಆ ಬ್ರೂಸ್ಲಿ ಮಾಡಿರೋದು. ಒಂದು ಏಟ್ ಹಾಕಿದ್ರೆ 1000 ಹೋಳ ಆಗಿರ್ಬೇಕು, ಮುಂದೆ ಒಂದ್ ಏನಾದ್ರೂ ಕಲ್ಲಿಟ್ರು ಕೂಡ ಸಿಡಿದು ಹೋಗಿರ್ಬೇಕು. ಅಷ್ಟು ಶಕ್ತಿ ಎಲ್ಲಿಂದ ಬಂತು ಆ ಬ್ರೂಸ್ಲಿಗೆ? ತನ್ನ ಶಕ್ತಿ ತಾನ್ ನನ್ನ ಕೈ ಈಗ ಐರನ್ ಆಗಿದೆ, ನಾನು ಹೊಡೆಯೋದೇ ಚೂರ್ ಚೂರಾಗಿ ಹೋಗುತ್ತೆ ನನ್ ಮುಂದೆ ಇರೋ ವಸ್ತು ಅಂದಾಗ ಅದು ಹಾಗೆ ಆಗ್ತಾ ಇತ್ತು. ಹಿಂಗಾಗಿ ಅವನು ವಿಶ್ವ ಚಾಂಪಿಯನ್ ಆದ. ನಮ್ಮ ಸಚಿನ್ ತೆಂಡೂಲ್ಕರ್ ಎಲ್ರಿಗೂ ಗೊತ್ತಿದೆ. ಅವನಿಗೂ ಕೂಡ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ದೋ ನನಗಂತೂ ಗೊತ್ತಿಲ್ಲ, ಬಟ್ ಆಗಿದ್ದಾರೆ ಅಲ್ಲ ಕಾನ್ಫಿಡೆಂಟ್ ಆಗಿ ಅವರು ಆ ಸಾಧನೆ ಮಾಡಿದ್ರು. ಇವಾಗ ನಮ್ಮ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಅಲ್ವಾ? ಇವರೆಲ್ಲ ಏನಂದ್ರೆ, ವಿರಾಟ್ ಕೊಹ್ಲಿ ಕೂಡ ಅವನು ಒಬ್ಬ ಧ್ಯಾನಿ, ಅವನೊಬ್ಬ ಸಸ್ಯಾಹಾರಿಯಾಗಿ ಬದಲಾಗಿದ್ದಾನೆ. ಸತ್ಯದ ಜೊತೆಗೆ ಹೋಗುವಂತಹ ಮನೋಭಾವನೆ ಅವರಲ್ಲಿ ಇದೆ. ಸಾಕಷ್ಟು ಒಂದು ಮೀಡಿಯಾದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಅಲ್ವಾ? ಇದು ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ಓಕೆ, ಎಲ್ರು ನೋಡಿ ನಮ್ಮ ಸುಪ್ತ ಮನಸ್ಸು ಎಲ್ಲಿರತ್ತೆ ಅಂತ ನಾನ್ ನಿಮಗೆ ಹೇಳ್ತೀನಿ. ಸಾಕಷ್ಟು ಇದ್ರ ಬಗ್ಗೆ ಆಳವಾಗಿ ಅರ್ಥೈಸಿಕೊಂಡಂತ ಗುರುಗಳಿದ್ದಾರೆ, ಅವರೆಲ್ಲ ಹೇಳ್ಕೊಟ್ಟಿದ್ದು ಹೀಗೆ. ನಮ್ಮ ಹಾರ್ಟ್ ಚಕ್ರ ಏನಿದೆ, ಈ ಹಾರ್ಟ್ ಚಕ್ರ 1-1.5 ಇಂಚಿನ ಮೇಲೆ ಆಸುಪಾಸಿನಲ್ಲಿ ನಮ್ಮ ಸುಪ್ತ ಮನಸ್ಸು ಇರತ್ತೆ. ಈ ಸುಪ್ತ ಮನಸ್ಸಿಗೆ ನಾನು ಹೇಗ್ ಮಾತಾಡ್ಕೋಬೇಕು ಅಂತಂದ್ರೆ ನೋಡ್ರಿ, ನಾನು ಅದನ್ನೇ ಹೇಳ್ತೀನಿ. ನಾಳೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಬರೆದು ಅಲ್ಲಿ ಸಕ್ಸಸ್ ಪಡೆದು ಅದರಿಂದ ನಾನು ಜಾಬ್ನ ತಗೋಬೇಕು ಅನ್ಕೊಂಡಿದೀನಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಗ್ ಮಾತಾಡ್ಸ್ತೀನಿ? ನನ್ನ ಪ್ರೀತಿಯ ಸುಪ್ತ ಮನಸ್ಸೆ, ನನ್ನ ಪ್ರಿಯ ಗೆಳತಿಯೇ, ನನ್ನ ಪ್ರಿಯ ಮಿತ್ರಳೆ, ನನಗೆ ಬೇಕಾದಂತ ಎಲ್ಲವನ್ನು ಕೇಳಿದನ್ನು ಕೊಡುವಂತಹ ನನ್ನ ಪ್ರಿಯ ಸಖಿಯೇ, ನನ್ನ ಸುಪ್ತ ಮನಸ್ಸೆ. ಈ ನನ್ನ ಸುಪ್ತ ಮನಸ್ಸು ಅಂದ್ರೆ ನನ್ನ ಅದೃಷ್ಟಕ್ಕೆ ಇನ್ನೊಂದು ಏನ್ ಹೊರಡಿದ್ರೆ ಅದು ನೀನೆ ಅಂತ ಹೇಳ್ಕೊಂಡು, ನೀನಿದ್ರೇನೆ ನನ್ನ ಎಲ್ಲಾ ಆಚಾರ ವಿಚಾರಗಳು ನಡೆಯುವಂಥದ್ದು. ನಿನ್ನ ಮೇಲೆ ಅಷ್ಟು ಗೌರವ ಇದೆ, ನೀ ನನ್ನ ಫ್ರೆಂಡು, ನಿನ್ನನ್ ಬಿಟ್ಟು ಇನ್ ಯಾವ ಫ್ರೆಂಡನ್ನ ನಾನು ನಂಬಕ್ ಹೋಗ್ಲಿ, ನೀನೇ ನನ್ ಫ್ರೆಂಡು. ಎಷ್ಟು ಚೆನ್ನಾಗಿ ಮಾತಾಡ್ಸ್ಬೇಕು ಅದನ್ನ. ನೀನಿದ್ರೆ ತಾನೇ ನಾನಿರೋದು, ನೀನಿದ್ರೆ ತಾನೇ ನನಗೆಲ್ಲ ಸಕ್ಸಸ್ಸು. ನಾನು ಏನ್ ಹೇಳ್ತೀನಿ ಚಾಚು ಚಪ್ಪದೆ ಕೊಡುವಂತಹ ನೀ ನನ್ನ ಫ್ರೆಂಡೇ, ನೀನ್ ನನ್ನ ಜೊತೆಯಲ್ಲಿ ಇದ್ದಾಗ ಇನ್ ಯಾವ ಫ್ರೆಂಡನ್ನ ನಾನ್ ನಂಬ್ಲಿ? ನಿನ್ನನ್ನೇ ನಾನ್ ನಂಬಿದ್ದು. ಇಷ್ಟು ನಮ್ಮ ಕಲೆ ಗೊತ್ತಿರ್ಬೇಕು. ಹೇಳುವಾಗ ಈ ರೀತಿಯಾಗಿ ನಮ್ಮ ಸುಪ್ತ ಮನಸ್ಸನ್ನ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿನೋ ಬೆಕ್ಕೋ ಸಾಕಿದ್ರೆ ನಾವ್ ಎಷ್ಟು ಚೆನ್ನಾಗ್ ಮಾತಾಡ್ಸ್ತೀವಲ್ವಾ? ಎಷ್ಟು ಚೆನ್ನಾಗ್ ಮಾತಾಡ್ಸ್ತೀವಿ, ಅದನ್ನ ಕೇರ್ ಮಾಡ್ತೀವಿ, ಅದನ್ನ ಕೈ ಹಿಡಿತೀವಿ, ತಲೆನ ಸವರ್ತೀವಿ, ಅದಕ್ಕೆ ಎಷ್ಟು ಖುಷಿ ಆಗತ್ತೆ. ನಾವ್ ಅಷ್ಟ್ ಮಾಡ್ಬೇಕಲ್ವಾ ನಮ್ಮ ಸುಪ್ತ ಮನಸ್ಸಿಗೆ? ಅದು ನಮಗಷ್ಟು ಹೊರಗೆ ನಾವ್ ಹೇಳಿದ್ದನ್ನು ಕೊಡ್ತಾ ಇರ್ಬೇಕಾದ್ರೆ ನಾವ್ ಎಷ್ಟು ಪ್ರೀತಿ ಮಾಡ್ಬೇಕು. ಪ್ರೀತಿ ಮಾಡೋದನ್ನ ಕೂಡ ಕಲಿಬೇಕು. ಹೀಗೆ ಪ್ರೀತಿ ಕೊಟ್ರೆ ಬರೀ ಸುಪ್ತ ಮನಸ್ಸಿಗಷ್ಟೇ ಇಲ್ಲ, ಯಾರಿಗಿನ ಆಗ್ಲಿ, ಯಾವ ಪ್ರಾಣಿ ಪಕ್ಷಿ, ಇವನ್ ನಾವು ವೈಲ್ಡ್ ಅನಿಮಲ್ಸ್ಗೂ ಕೂಡ ಹೋಗಿ ಪ್ರೀತಿ ಮಾಡ್ರಿ, ನಮ್ಮ ಮುಗ್ಧತೆ ಅದ್ರ ಕೂಡ ಕರಗಿ ಹೋಗ್ಬಿಡತ್ತೆ. ನನ್ ಮುಂದೆ ಇರೋ ಆ ವೈಲ್ಡ್ ಅನಿಮಲ್ಸ್, ಆ ಕಾಡು ಪ್ರಾಣಿ ಕೂಡ ಕರಗಿ ಹೋಗುತ್ತೆ. ಅಷ್ಟು ಶಕ್ತಿ ಇದೆ ನಮ್ಮೊಳಗೆ. ಹಾಗಾಗಿ ನಮ್ಮೊಳಗೆ ಯೂನಿವರ್ಸೇ ಇದೆ ಅನ್ನೋದನ್ನ ಯಾರು ಮರಿಬೇಡಿ. ಈ ರೀತಿಯಾಗಿ ನನಗೆ ನನ್ನ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನಾನು ಒಂದೆರಡು ಬುಕ್ನ ರೆಫರ್ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿ ಓದ್ಕೋಬೇಕು. ಅಲ್ಲಿ ಕೇಳುವಂತಹ ಎಲ್ಲಾ ಪ್ರಶ್ನೆಗೂ ನಾನು ಸಾಕ್ಷೀಭೂತವಾಗಿ ಸರಿಯಾದ ಆನ್ಸರ್ಗಳನ್ನೇ ನಾನು ಹೇಳ್ಬೇಕು. ನಾನಲ್ಲಿ ಸಕ್ಸಸ್ ಆಗ್ತೀನಿ, ಖಂಡಿತ ಆಗ್ಲೇಬೇಕು. ನೀನಿದೀಯ ನನ್ ಜೊತೆಗೆ, ಆ ಒಂದು ಎಕ್ಸಾಮ್ನ ನಾನು ಸಕ್ಸಸ್ ಮಾಡೇ ಮಾಡ್ತೀನಿ, ನೀನಿದೀಯ ಅಂದ್ರೆ ಇದು ಸಕ್ಸಸ್ ಆಗತ್ತೆ. ಅದೇ ರೀತಿ ನನಗೆ ಆ ಜಾಬ್ ಸಿಗತ್ತೆ, ಖಂಡಿತ ಜಾಬ್ ಸಿಗತ್ತೆ. ನಾನು ಜಾಬ್ ಹೋಗಿ ಬರ್ತಾ ಇರೋದು ಕೂಡ ನಾನು ನನ್ನ ಬ್ಲೂ ಪ್ರಿಂಟ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಎಲ್ಲವನ್ನು ನಾನು ನಕ್ಷೆ ನೋಡ್ತಾ ಇದ್ದೀನಿ ಆಲ್ರೆಡಿ. ಅದು ನೀನೇ ನನಗ ದಯಪಾಲಿಸ್ತಾ ಇದೀಯಾ, ನೀನಿದೀ ಅಂದ್ರೆ ಎಲ್ಲವೂ ನನಗೆ ಸಿಗ್ತಾ ಇದೆ. ಇಷ್ಟನ್ನ ನಾವು ಚೆನ್ನಾಗಿ ಹೇಳ್ಕೊಂಡಿದ್ದೆ ಆದ್ರೆ ನಮ್ಮ ಲೈಫ್ ಸಕ್ಸಸ್ ಆಗತ್ತೆ. ಪ್ರೀತಿ ದೇವ್ರು ಅದೇ ಹೇಳ್ತಾನೆ, ನಿನ್ನೊಳಗೆ ಇದೆ ಅಲ್ಲ ಸಾಕಷ್ಟು ಶಕ್ತಿ, ಉಪಯೋಗಿಸಪ್ಪ ಅಂತ ಹೇಳ್ತಾರೆ. ಪತ್ರಿಜವ್ರು ಇದೆ ಅಲ್ವಾ ಹೇಳಿದ್ರು, ನಿನ್ನಲ್ಲೇ ಇದೆ, ಎಲ್ಲಿಗೆ ಹೋಗ್ತೀಯ, ಯಾರನ್ನ ಕೇಳ್ತೀಯ, ಯಾವ ಗುಡಿ ಗುಂಡಾರಕ್ಕೆ ಹೋಗಿ ನೀ ಹರಕೆ ಹೊತ್ಕೊಂತೀಯ?
ಅಷ್ಟು ನೀನ್ ನನಗೆ ಈ ಕೆಲಸ ಮಾಡ್ಕೊಟ್ರೆ ನಾನು 10 ಲಕ್ಷ ಕೊಡ್ತೀನಿ, ಕಿರೀಟ ಕೊಡ್ತೀನಿ, ಇನ್ನೇನೋ ಕೊಡ್ತೀನಿ. ಏನು ಬೇಕು ನೀವ್ ಮಾಡ್ತಿದ್ರೆ ಹೆಲ್ಪ್ ಮಾಡ್ರಿ, ಮಾಡ್ತಿದ್ರೆ ನೀವು ಡೊನೇಷನ್ ಹಾಕಿ, ನಿಮ್ಮ ಒಳ್ಳೆ ಮನಸ್ಸಿನಿಂದ ಹಾಕ್ರಿ. ನೀವ್ ಮಾಡಿದ್ರೆ ನಾ ಕೊಡ್ತೀನಿ, ಅದೊಂದು ಈ ರೀತಿಯಾಗಿ ಬೇಡ. ನೀನ್ ಕೊಟ್ರೆ ನಾನ್ ಕೊಡ್ತೀನಿ, ನೀನ್ ಕೊಟ್ರೆ ನಾನು 10ರಷ್ಟು ದುಡ್ಡು ಕೊಡ್ತೀನಿ. ದೇವ್ರು ಕೊಟ್ಟಿದ್ದೆ ದೇವ್ರಿಗೆ ನಾವು ಚಾಲೆಂಜ್ ಆಗ್ತಾ ಇರ್ತೀವಿ. ಈ ರೀತಿಯಾಗಿ ಬೇಡ. ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲೇ ಇದೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಈ ಒಂದು ಮಹಾವತಾರ್ ಫೌಂಡೇಶನ್ ಒಳ್ಳೆ ವೇದಿಕೆ ಇರೋದಕ್ಕೆ ನಾವು ಕೂಡ ಒಂದೊಂದು ಇಂಥ ಸಬ್ಜೆಕ್ಟ್ ಅನ್ನು ತಗೊಂಡು ಹೇಳಕ್ಕೆ ಅವಕಾಶ ಆಯ್ತು. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ, ಹಾಗೆ ರಂಗನಾಥ್ ಸರ್ಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.